ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಶನಿವಾರದ ಲಾಗ್ ಆಗಿರುತ್ತೆ. ಹಂಗೆ ಎಲ್ಲರಿಗೂ ಶುಭ ಮುಂಜಾನೆ ಹೇಳ್ತಾ ಇವತ್ತಿನ ಲಾಗ್ ನಮ್ಮದು ಸ್ಟಾರ್ಟ್ ಮಾಡ್ತೀನಿ. ಹಂಗೆ ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅಂದ್ಕೊಂಡಿನಿ. ನಾವು ಕೂಡ ಆರಾಮದೀವಿ. ಹಂಗೆ ಎಲ್ಲರಿಗೂ ಚಹಾ ಕುಡಿಂಬರ್ರಿ. ನಮ್ಮದು ದಿನ ಯಾವಾಗಲೂ ಸ್ಟಾರ್ಟ್ ಆಗೋದು ಚಹಾದಿಂದನೇ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆದಮೇಲೆ ಚಹಾ ಇಲ್ಲಾಂದ್ರೆ ಹಾಲು ಕುಡಿಲೇಬೇಕು. ನನ್ನ ಮಗಳಿಗೆ ಒಂದು ಸ್ವಲ್ಪ ಹಾಲು ಕೊಟ್ಟು ನಾನು ಕೂಡ ಟೀ ಕುಡಿದು ನಮ್ಮ ಮನೆಯವ್ರಿಗೂ ಕೊಟ್ಟು ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡೆ. ಆಮೇಲೆ ನನ್ನ ಮಗಳಿಗೆ ಡೇ ಕೇರಿಗೆ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಹಾಗಾಗಿ ರಾತ್ರಿಯೇ ಹೆಸರು ಕಾಳು ಈ ಥರ ಎಲ್ಲ ನೆನೆಸಿಟ್ಟಿದ್ದೆ ಕಾಳುಗಳನ್ನು. ಅದರಲ್ಲಿ ಹೆಸರು ಕಾಳು ಅವಳು ಇಷ್ಟಪಟ್ಟು ತಿಂತಾಳೆ, ಹಂಗಾಗಿ ಒಂದು ಸ್ವಲ್ಪ ಡಬ್ಬಿಗೂ ಹಾಕ್ಕೊಟ್ಟೆ. ಮುಂಜಾನೆ ಎದ್ದಕ್ಕೆ ಜಾಸ್ತಿ ಏನೂ ತಿನ್ನೋದಿಲ್ಲ, ಹಾಲು ಅದನ್ನು ಕುಡಿದು ಹೋಗ್ತಾಳೆ. ಬೆಳಗ್ಗೆ ನಾಷ್ಟನೂ ಮಾಡ್ತಾಯಿಲ್ಲ, ಹಂಗಾಗಿ ಅಲ್ಲಿ ಹೋಗಿ ಕಾಳು ಇವನ್ನೆಲ್ಲ ಹಿಂಗೆ ನೆನೆಸಿ ಕೊಟ್ರೆ ಹಸುನೂ ಹೆಚ್ಚಾಗುತ್ತೆ, ಹಂಗೆ ಸ್ಟ್ರೆಂತು ಚೆನ್ನಾಗಿರುತ್ತೆ. ಹಂಗಾಗಿ ಒಂದು ಸ್ವಲ್ಪ ಮನೇಲೇ ತಿಂದು ಹಂಗೆ ಒಂದು ಸ್ವಲ್ಪ ಡಬ್ಬಿಗೂ ಹಾಕಿಕೊಟ್ಟೆ. ಆಮೇಲೆ ರೆಡಿ ಮಾಡಬೇಕಾದ್ರೆ ಎಲ್ಲ ಸ್ನಾನ ಮಾಡಿಸಿ ಅವಳಿಗೆ ಎಲ್ಲ ತಲೆ ಬಾಚ್ತಾ ಇದ್ದೆ. ಆವಾಗ ರೈಮ್ಸ್ ಹೇಳತ್ತಿದ್ಲು ನನ್ನ ಮಗಳು, ಜಾನಿ ಜಾನಿ ಸ್ವಲ್ಪ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರು. ಅವಳಿಗೆ ಚಿಕ್ಕವಳಿದ್ದಾಗಿಂದ ನಾನು ಅವಳಿಗೆ ಹೇಳಿಸಿ ರೂಢಿ ಮಾಡಿದ್ದೀನಿ. ಅದರಲ್ಲಿ ಸ್ಕೂಲಿಗೆ ಬೇರೆ ಹೋಗ್ತಿದ್ದಾಳೆ, ಅಲ್ಲಿ ಅವ್ರ ಮೇಡಮ್ ಅವರು ಹೇಳ್ಕೊಡ್ತಾ ಇರ್ತಾರೆ, ಅವ್ರ ಮ್ಯಾಮು. ಹಂಗಾಗಿ ಇನ್ನೂ ಜಾಸ್ತಿನೇ ಕಲಿಯತ್ತಾಳೆ. ಇನ್ನು ಮನೆಯಾಗೂ ಮಾತಾಡ್ತಿದ್ಲು ನಮ್ಮ ಜೊತೆ ಎಲ್ಲ. ಇವಾಗ ಡೇ ಕೇರಿಗೆ ಹಾಕಿದ್ದೀನಲ್ಲ, ಸ್ಕೂಲಿಗೆ ಹೊಂಟಿದ್ದಾಳಲ್ಲ, ಹಾಗಾಗಿ ಅಲ್ಲಿ ಕೂಡ ಹೇಳ್ಕೊಡ್ತಾ ಇರ್ತಾರೆ. ಇನ್ನೂ ಒಂದು ಸ್ವಲ್ಪ ಅವಳಿಗೆ ಇನ್ನೂ ನಾಲೆಜ್ ಬರುತ್ತೆ, ಇನ್ನೂ ಚೆನ್ನಾಗಿ ಕಲಿತಾಳೆ. ಹಾಗಾಗಿ ನಾವು ಮನೇಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಅವಳಿಗೆ ಏನು ಬೇಕು ಎಲ್ಲನೂ ಕಲಿಸಿ ಅವಳಿಗೇನು ಕಡಿಮೆ ಇಲ್ದಂಗೆ ನೋಡ್ಕೊಳತ್ತೀವಿ. ಹಂಗೆ ಆಕೆ ಎಲ್ಲನೂ ಮಾಡತ್ತಾಳೆ. ಇವಾಗ ಎಷ್ಟು ಜಲ್ದಿ ಟೈಮ್ ಹೋತಂತನೂ ಗೊತ್ತಾಗೋಲ್ದು, ಅಷ್ಟು ಬೇಗ ದೊಡ್ಡವಳಾದ್ಲು. ಹಂಗೆ ಅವಳಿಗೆ ಸ್ಕೂಲಿಗೆ ಕಳಿಸ್ಬೇಕಂತಂದು ನಾನು ಮೊಸರನ್ನ ಮಾಡಿದ್ದೆ ಇವತ್ತು. ಎಲ್ಲ ಡ್ರೈ ಫ್ರೂಟ್ಸು, ದಾಳಂಬ್ರಿ ಎಲ್ಲ ಹಾಕಿ ಮೊಸರನ್ನ ಮಾಡಿದ್ದೆ. ಅದನ್ನೂ ಕೂಡ ಅವಳಿಗೆ ಡಬ್ಬಿಗೆ ಹಾಕ್ತಾಯಿದ್ದೆ. ಕಾಳು ಅಂದರೆ ಒಂದು ಥರ ಹಣ್ಣು ಡೈಲಿ ತಿನ್ನಿಸ್ತಾ ಇರ್ತೀನಿ. ಯಾವುದಾದ್ರೂ ಬಾಳೆಹಣ್ಣಾಗಲಿ, ಮೋಸಂಬಿ ಹಣ್ಣಾಗಲಿ, ಯಾವುದಾದ್ರೂ ಒಂದು ಹಣ್ಣು ತಿನ್ನಿಸ್ತಾ ಇರ್ತೀನಿ. ಅವಳು ಬರೀ ಅನ್ನ ಮೊಸರು ಅಷ್ಟೇ ಇಷ್ಟಪಡಲ್ಲ, ಈ ರೀತಿ ಮೊಸರನ್ನ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾಳೆ. ಎಲ್ಲರಿಗೂ ಆಗುತ್ತೆ ಅಂತಂದು ಮೊಸರನ್ನ ಮಾಡಿಬಿಟ್ಟೆ ಇವತ್ತು. ಡ್ರೈ ಫ್ರೂಟ್ಸು ಮತ್ತು ಈರುಳ್ಳಿ ಅದನ್ನೆಲ್ಲ ಒಣಮೆಣ್ಸಿನ್ಕಾಯಿ ಎಲ್ಲನೂ ಒಗ್ಗರಣೆ ಹಾಕ್ಕೊಂಡು ಮೊಸರನ್ನ ಮತ್ತು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು, ಇಲ್ಲ ನೀರು ಬೇಕಾದರೆ ನೀರು ಹಾಕ್ಕೊಂಡ್ಬಿಟ್ಟು ಮಾಡ್ಕೊಬೋದು. ಹಿಂಗೆ ಮೊಸರನ್ನ ಮಾಡಿದೆ. ಅವಳಿಗೆ ಡಬ್ಬಿಗೂ ಆಯಿತು. 2 ಥರ ಅಂದರೆ ಒಂಥರ ಹಣ್ಣು, ಹೆಸರು ಕಾಳು, ಅನ್ನ ಹಾಕಿ ಡಬ್ಬಿಗೆ ಹಾಕಿ ಕಳಿಸ್ದೆ. ಅವರಪ್ಪ ಅಷ್ಟೇ ಬಿಟ್ಟು ಬರ್ತಾನೆ ಸ್ಕೂಲಿಗೆ ಅಂತಂದ್ರೆ, ಇಲ್ಲ ಮಮ್ಮಿ ನೀನು ಬಾ ಅಂತಂದ್ರೆ ಇಬ್ಬರೂ ಹೋಗ್ಬೇಕಂತ. ಅವಳಿಗೆ ಸ್ಕೂಲಿಗೆ ಕಳ್ಸೋಕೆ ಕರ್ಕೊಂಡು ಬರೋಕೆ ಇಬ್ಬರೂ ಹೋಗ್ಬೇಕಂತ. ಇವಾಗ ಮಕ್ಕಳು ಎಷ್ಟು ಜಲ್ದಿ ದೊಡ್ಡವ್ರು ಆಗ್ತಾರಂತನೂ ಗೊತ್ತಾಗ್ತಿಲ್ಲ. ಅದರಲ್ಲೂ ನನ್ನ ಮಗಳಂತೂ ಎಷ್ಟು ಬೇಗ ದೊಡ್ಡಕ್ಕಾದ್ಲು. ಅದ್ರಾಗ ಎಲ್ಲನೂ ಮಾತಾಡತ್ತಾಳೆ. ಇವಾಗ ತೊದಲು ಮಾತಾಡ್ಕೊಂತ ಎಲ್ಲನೂ ಕಲಿಯತ್ತಾರಲ್ಲ, ಎಷ್ಟು ಖುಷಿ ಅನ್ಸುತ್ತೆ. ಮನ್ಯಾಗ ಮಕ್ಕಳಿದ್ರೆ ಮಾತಾಡ್ಕೊಂತ ಆಟ ಆಡ್ಕೊಂತ ಇರ್ತಾರೆ. ಅವ್ರ ಜೊತೆ ನಮ್ಮ ಟೈಮ್ ಹೋಗಿದ್ದು ಗೊತ್ತಾಗಂಗಿಲ್ಲ. ಬೆಳಗ್ಗೆ ಹೆಂಗಾಗುತ್ತೆ, ಮಧ್ಯಾಹ್ನ ಹೆಂಗಾಗುತ್ತೆ, ರಾತ್ರಿ ಹೆಂಗಾಗುತ್ತೆ ಅಂತನೂ ಗೊತ್ತಾಗ್ತಿಲ್ಲ. ನನಗಂತೂ ಹೊತ್ತು ಹೆಂಗೆ ಹೋಗುತ್ತಂತನೂ ಗೊತ್ತಾಗಲಿಲ್ಲ ಇಷ್ಟು ದಿನ ಅವಳ ಜೊತೆ ಇದ್ದಾಗಿಂದ. ಅದರಲ್ಲಿ 2 ವರ್ಷ ಆಯಿತು. ಅವಳು 2 ವರ್ಷದವಳಾದ್ಲು. ಹೆಂಗೆ 2 ವರ್ಷದವಳಾದ್ಲು ಅಂತೂ ಅನ್ನಿಸ್ತಾನೆ ಇಲ್ಲ ನನಗಂತೂ. ಟೈಮ್ ಹೋಗಿದ್ದು ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಹಂಗೆ ನಾನಿವಾಗ ಡೇ ಕೇರಿಗೆ ಹಾಕಿನಲ್ಲ, ಯಾಕಂತಂದ್ರೆ ನಮ್ಮ ಮನೆಯವ್ರಿಗೂ ಕೂಡ ಒಂದು ಸ್ವಲ್ಪ ಸಪೋರ್ಟಾಗಿರಲಿ, ನಾನು ಕೂಡ ಕೆಲಸಕ್ಕೆ ಹೋಗಬೇಕು ಅಂತ. ಹಂಗಾಗಿ ಅವಳನ್ನ ಡೇ ಕೇರಿಗೆ ಹಾಕಿದ್ದೀನಿ. ನನಗೆ ಮುಂದೆ MCOM ಮಾಡು ಅಂತ ಇದ್ರು ಮನೇಲಿ. ಬೇಡ ಅಂತ ಅಂದ್ಕೊಂಡು ನಾನು ಕೂಡ ಕೆಲಸಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ನಾನು ಕೆಲಸಕ್ಕೆ ಹೋಗ್ತೀನಿ. ಇನ್ನೇನು ಬೇಡ, ಇನ್ನು ಓದೋ ಇಂಟ್ರೆಸ್ಟು ಇದೆ, ಬಟ್ ಆದರೂ ಆಗೋದಿಲ್ಲ. ಮಕ್ಕಳು ನೋಡಿಕೊಂಡು ಎಲ್ಲನೂ ನೋಡ್ಕೊಂಡು ನಿಭಾಯಿಸೋದು ಆಗೋದಿಲ್ಲ. ಹಂಗಾಗಿ ನನಗೆ ಓದೋಕ್ಕೆ ಬೇಡ, ನಾನು ಕೆಲಸಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ನಮ್ಮ ಮನೆಯವ್ರ ಜೊತೆ ನಾನು ಕೂಡ ಹೋಗಬೇಕು. ಅವರಿಗೂ ಒಂದು ಸ್ವಲ್ಪ ಸಪೋರ್ಟ್ ಆಗಬೇಕು. ಅವರೊಬ್ಬರೇ ಎಷ್ಟಂತ ಮಾಡ್ತಾರೆ ಹೇಳ್ರಿ, ಎಲ್ಲನೂ ಅವರಿಗೆ ಆಗುತ್ತೆ. ಹಂಗಾಗಿ ನಾನು ಕೂಡ ಹೋಗಬೇಕು ಅಂತಂದು ಡಿಸೈಡ್ ಮಾಡಿದ್ದೀನಿ. ಹಂಗಾಗಿ ಡೇ ಕೇರಿಗೆ ಹಾಕಿ ನನ್ನ ಮಗಳನ್ನ ಇವಾಗ ನಮ್ಮ ತಂದೆ ತಾಯಿನ ಮನೇಲಿ ಬಿಡಬೇಕಾದ್ರೆ ಅವ್ರದ್ದು ಕೆಲಸ ಅದರಲ್ಲಿ ನೋಡ್ಕೊತಾರೆ, ಹಂಗೆಲ್ಲ ನೋಡ್ಕೊತಾರೆ. ಇವಳು ಬಿಟ್ಟಿರಲ್ಲ. ಅದರಲ್ಲಿ ನಾನು ನನ್ನ ಮನೆಯವ್ರು ಇವಳನ್ನ ಬಿಟ್ಟಿರೋಕ್ಕೆ ಅಂತೂ ಆಗೋದೇ ಇಲ್ಲ. ನನಗೂ ಆಗಲ್ಲ, ನಮ್ಮ ಮನೆಯವ್ರಿಗಂತೂ ಇನ್ನೂ ಆಗಲ್ಲ. ನಾನಿನ್ನೂ ಏನೋ ಗಟ್ಟಿ ಮಾಡಿ ಒಂದು ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿ ಬಿಡ್ಬೋದು, ಆದರೆ ನಮ್ಮ ಮನೆಯವ್ರಂತೂ ಬಿಡೋದೇ ಇಲ್ಲ. ಅವಳನ್ನ ಬಿಟ್ಟಿರೋಕ್ಕಾಗೋದಿಲ್ಲ. ಇವಾಗ ಬರೀ 4 ಅವರ್ ಸ್ಕೂಲಿಗೆ ಹಾಕಿದ್ದೀನಿ ಅಂತಂದ್ರೆ ನಮ್ಮ ಮನೆಯವ್ರು ಎಷ್ಟು ಬಿಟ್ಟಿರಬೇಕು, ನಾನು ಸಮ್ಮು ಬೇಕು ಅಂತಿರ್ತಾರೆ ಮನ್ಯಾಗ. ಅಷ್ಟು ಮಗಳ ಅಟ್ಯಾಚ್ಮೆಂಟ್ ಅಂದ್ರೆ ತಂದೆಗೆ ಹಂಗೆ ಅಲ್ರಿ, ಎಲ್ಲರಿಗೂ ಹಂಗೆ ಇರುತ್ತೆ. ತಂದೆಗಳಿಗೆ ಮಗಳ ಅಟ್ಯಾಚ್ಮೆಂಟ್ ಅಷ್ಟು ಜಾಸ್ತಿ. ಹಂಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಚಪ್ಪಲಿ ಹಾಕೊಳ್ಳೋದಾಯ್ತು, ಹೊರಗಡೆ ಹೋಗ್ಬಿಟ್ಟು ಸ್ಕೂಲಿಗೆ ಹೋದ ತಕ್ಷಣ ಹಿಂಗೆ ಅಳಾಕತ್ಬಿಟ್ಲು. ಇವಳು ಸ್ಕೂಲಿಗೆ ಹಾಕಿದ್ದು ನಮ್ಮ ಏರಿಯಾದಲ್ಲಿನೇ ವರ ಡೇ ಕೇರ್ ಅಂತಂದೈತಿ, ಆ ಸ್ಕೂಲಿಗೆ ಹಾಕಿರೋದು. ಚೆನ್ನಾಗಿ ನೋಡ್ಕೋತಾರೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ. ಅದರಲ್ಲಿ ಏನೂ
ಏನೂ ಆಗಲ್ಲ. ಹಂಗೇನಾರು ಎಮರ್ಜೆನ್ಸಿ ಇತ್ತು ಜಾಸ್ತಿ ಹತ್ರು ಅಂದ್ರೆ ಫೋನ್ ಮಾಡ್ತಾರೆ, ಹೋಗಿ ಕರ್ಕೊಂಡು ಬರ್ತೀವಿ. ಸ್ಟಾರ್ಟಿಂಗು ನನಗೂ ಭಾಳ ಅಂದ್ರೆ ಭಾಳ ಕಷ್ಟ ಆಗಿತ್ತು. ಮನ್ಯಾಗ ಇಷ್ಟು ದಿನ ಆಕೆ ಜೊತೆಗೆ ಇದ್ಲು. ಆಮೇಲೆ ಸಡನ್ಲಿ ಹೋಗಿ ಒಂದು 2 ಅವರು ಬೇರೆದವ್ರ ಜೊತೆಗೆ ಬಿಟ್ಟು ಬರ್ತಿದ್ದೆ, ಅಂದ್ರೆ ಸ್ಕೂಲಿಗೆ ಬಿಟ್ಟು ಬರ್ತಿದ್ದೆ. ಬಿಟ್ಟು ಬಂದಾಗ ಒಂಥರ ಅನ್ನಿಸ್ತಿತ್ತು, ಮನ್ಸು ಯಾಕೋ ನೆಮ್ಮದಿನೇ ಇರ್ತಿರ್ಲಿಲ್ಲ. ಒಂದು ವಾರ ತನಕ ನಮ್ಮ ಮನೆಗೆ ಬಂದಿಲ್ಲ. ನಮ್ಮ ಮನೆಗೆ ನಾನು ಆಕಿ ಇರಲಾರ್ದಾಗ ಸ್ಟಾರ್ಟಿಂಗು ಅವಳನ್ನ ಕಳಿಸಿ ಬಂದಾದಮೇಲೆ ಒಂದು 2 ಅವರ್ ಒಂದು ಅರ್ಧ ಗಂಟೆ ಅಲ್ಲೇ ನಿಂದಿರ್ತಿದ್ದೆ ಅವಳು ಸ್ಕೂಲ್ ಹತ್ರ. ಒಳಗಡೆ ಬಿಡ್ತಿರ್ಲಿಲ್ಲ, ಅಂದ್ರೆ ಅಳ್ತಾರೆ ಜಾಸ್ತಿ ಇರೋದಿಲ್ಲ ಅಂತಂದು. ಸ್ಟಾರ್ಟಿಂಗು ಒಂದು ವಾರದ ತನಕ ಹತ್ಲು. ಅದಾದಮೇಲೆ ತಾನೇ ತಿಳ್ಕೊಂಡು ತಾನೇ ಹೊಂಟಿದ್ಲು. ಇವಾಗ ಮತ್ತೆ ಅದ್ರಾಗ ಅವ್ರ ಅಪ್ಪ ಇದ್ನಂದ್ರೆ ಜಾಸ್ತಿ ಅಳ್ತಾಳೆ. ನಾನು ಇದ್ದೆ ಅಂದ್ರೆ ಸುಮ್ಮನೆ ಹೋಗ್ತಾಳೆ. ಅವ್ರ ಅಪ್ಪ ಇದ್ನಂದ್ರೆ ಜಾಸ್ತಿ ಹಠ ಮಾಡ್ತಾಳೆ, ಪಪ್ಪ ಬೇಕು ಅಂತಂದು. ಹಂಗಾಗಿ ಇವತ್ತು ಕೂಡ ಒಂದು ಸ್ವಲ್ಪ ಹತ್ಲು. ಡೈಲಿ ನಾನು ಬಿಟ್ಟು ಬರ್ತಿದ್ದೆ. ಇವರು ನಮ್ಮ ಮನೆಯವ್ರು ಬರ್ತಿದ್ರು. ಇವಾಗ ಅವಳು ನಮ್ಮ ಮನೆಯವ್ರು ಇದ್ದಾಗ ಇಬ್ಬರು ಬರ್ಬೇಕಂತ ಹಠ ಮಾಡಿಲ್ಲ. ಹಂಗಾಗಿ ಇಬ್ಬರು ಹೋಗಿ ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಇನ್ನು ಅವಳು ಬರೋ ಅಷ್ಟರೊಳಗನ ದೀಪಾವಳಿ ಬೇರೆ, ಹಂಗಾಗಿ ದೀಪಾವಳಿ ಹಬ್ಬ ಬಂತು. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತಂದು ಎಲ್ಲ ತೆಗ್ದು ಕ್ಲೀನ್ ಮಾಡ್ಕೊಳತ್ತಿದ್ದೆ. ನಮ್ಮ ಮನೆಯವರು ಅವ್ರಿಗೆ ಬರೀ ರೆಸ್ಟ್ ಇರಲಿಲ್ಲ, ಹಂಗಾಗಿ ಬೇಡ ಅಂತ ಹುಷಾರೊಂದಿರಲಿಲ್ಲ, ಒಂದು ಸ್ವಲ್ಪ ಸುಸ್ತನ್ನತ್ತಿದ್ರು. ಹಂಗಾಗಿ ಮಲ್ಕೊಳ್ಳಿ ಬಿಡು ಅಂತ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ರು. ಅಷ್ಟರಲ್ಲೇ ನಾನು ಕೆಲಸ ಮಾಡ್ಕೋಬೇಕು ನನ್ನ ಮಗಳು ಬರೋ ಅಷ್ಟರಲ್ಲಿ ಅಂತಂದು ಮನೆ ಕೆಲಸ ಏನೂ ಮಾಡಿಲ್ಲ. ಬೆಳಗ್ಗೆದ್ದು ಕಸ ಗುಡಿಸಿ ಅಡುಗೆ ಮನೆಗೆ ನಿಂತಂದ್ರೆ ಅಡುಗೆ ಮನೆದೇ ಆಗ್ಬಿಡ್ತೈತೆ ಎಲ್ಲ ಕೆಲಸ. ಹಂಗಾಗಿ ಅವಳು ಬಂದ್ಲಂದ್ರೆ ಇವನು ಎಲ್ಲ ತೆಗ್ದಿರೋದು 1-2 ಕೆಲಸ ಹಚ್ತಾಳೆ. ಇವಾಗ ಅವಳು ಕೂಡ ಸ್ಕೂಲಿಗೆ ಹೋಗಿದ್ದಾಳೆ. ಅಷ್ಟರಲ್ಲೇ ನಾನು ಮನೆ ಕೆಲಸ ಮಾಡ್ಕೋಬೇಕು ಅಂತಂದು ಮತ್ತಷ್ಟು ತೆಗ್ದು ಅಡುಗೆ ಮನೇಲಿ ಎಲ್ಲ ಕ್ಲೀನ್ ಮಾಡತ್ತಿದ್ದೆ. ಈ ದೀಪಾವಳಿ ಬಂದ್ರೆ ಅಷ್ಟಲ್ರಿ ಎಲ್ಲರ ಮನೆಗೂ ಮನೆ ಕ್ಲೀನಿಂಗ ನಡೀತಿರ್ತೈತಿ. ಹಂಗೆ ನಮ್ಮ ಮನೆಗೂ ಕೂಡ ಇವತ್ತು ನಾನು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡೆ. ಹಾಸಿಗೆನ ನೆನೆ ಹಾಕಿಟ್ಟಿದ್ದೆ. ನಮ್ಮ ಮನೆಯವ್ರು ಎದ್ದಾದ್ಮೇಲೆ ಹಾಸಿಗೆ ಎಲ್ಲ ಒಗೆದು ಹಾಕ್ತೀನಿ ಅಂತಂದರು. ಹಾಗಾಗಿ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಳತ್ತಿದ್ದೆ ನಾನು. ಅಷ್ಟೊಂದೇನು ಆಗಿಲ್ಲ, ಯಾಕಂದರೆ ವರಮಹಾಲಕ್ಷ್ಮಿಗೂ ಎಲ್ಲ ಸ್ವಚ್ಛ ಮಾಡಿದ್ದೆ, ಎಲ್ಲ ತೆಗ್ದು ಎಲ್ಲ ಮಾಡಿ. ಇವಾಗೂ ಕೂಡ ಅಷ್ಟೊಂದು ಇರಲಿಲ್ಲ. ಎಲ್ಲ ಅವಾಗವಾಗ ಡಬ್ಬಿಗಳು ಏನೇನೆಲ್ಲ ಖಾಲಿ ಆಗಿರುತ್ತಲ್ಲ ಅವಾಗವಾಗ ತೊಳ್ಕೊಂಡು ಇಟ್ಬಿಟ್ವಿ ಅಂತಂದರೆ ಜಾಸ್ತಿ ಆಗೋದಿಲ್ಲ. ಪಾತ್ರೆ ಎಲ್ಲ ತೊಳೆಯೋಕೆ ಇವೆಲ್ಲ ಡೈಲಿ ಯೂಸ್ ಹಾಕ್ಕೊತ ಇರ್ತಾವೆ, ಡೈಲಿ ತೊಳ್ಕೊತಾನೆ ಇರ್ತೀನಿ. ಹಾಗಾಗಿ ಸ್ವಲ್ಪ ಒಳಗಿನ ಆಯ್ತು ಎಲ್ಲ ಪಾತ್ರೆ ಯಾವ್ಯಾವ ಏನೇನು ಬೇಕಾಗಿದ್ದು ಎಲ್ಲನೂ ತೆಗ್ದು ಬೇಡಾಗಿರೋದನ್ನು ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗೇ ಹಾಕವು. ಏನಾರು ಬಾಕ್ಸು ಅದೆಲ್ಲ ಊರಿಂದ ಬಂದವ್ರದ್ದಾಯ್ತು, ಇಲ್ಲ ಯಾರೋ ಏನಾರು ಕೊಟ್ಟಿರ್ತಾರೆ, ಅವೆಲ್ಲ ಬಾಕ್ಸ್ ಎಕ್ಸ್ಟ್ರಾ ಇದ್ದಿದ್ದನ್ನು ಒಂದು ಚೀಲದೊಳಗೆ ಹಾಕ್ಯಟ ಮ್ಯಾಲೆ ಸಜ್ಜೆ ಮೇಲೆ ಇಟ್ಬಿಟ್ಟಿರ್ತೀನಿ. ಹಂಗೆ ಇವಾಗೂ ಕೂಡ ಒಂದು 4-5 ಡಬ್ಬಿ ಎಕ್ಸ್ಟ್ರಾ ಇದ್ದು ಅವನ್ನೂ ಕೂಡ ಮ್ಯಾಲಿಟ್ಟು ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು ಇಟ್ಕೊಳತ್ತೀನಿ. ಯಾಕೆ ಬಿಸಿಲು ಬೇರೆ ಇವಾಗ ಐತಿ, ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಇರುತ್ತೋ ಗೊತ್ತಾಗೋದಿಲ್ಲ. ಹಂಗಾಗಿ ಇವಾಗ ಬಿಸಿಲೆಲ್ಲ ಇತ್ತಲ್ಲ, ಪಾತ್ರೆ ಎಲ್ಲ ತೊಳ್ಕೊಂಡಿಟ್ಟು ಡಬ್ಬಿ ಎಲ್ಲ ತೊಳ್ಕೊಂಡ್ಬಿಟ್ಟು ಬಿಸಿಲಿಗೆ ಇಟ್ವಿ ಅಂತಂದ್ರೆ ಆರಿಬಿಡ್ತಾವೆ. ಹಂಗಾಗಿ ಇವಾಗ ತೊಳ್ಕೊಂಡು ಬಿಡತ್ತೀನಿ. ಪಾತ್ರೆನೂ ಎಲ್ಲ ಇಟ್ಕೊಂಡೆ. ಈ ಪಾತ್ರೆ ಒಳಗೆಲ್ಲ ಡಬ್ಬ ಹಾಕ್ಕೊಂಡು ಇಟ್ಕೊಂಡೆ. ಅದಾದಮೇಲೆ ಯಾವ ಕೆಲಸ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಅನ್ಸೋದಿಲ್ಲ ಮನೆ ಸ್ವಚ್ಛ ಮಾಡ್ಬೇಕಾತಂದ್ರೆ. ಹಂಗಾಗಿ ನಾನು ಫಸ್ಟ್ ಅಡುಗೆ ಮನೆಯಿಂದನೇ ಚಲೋ ಮಾಡಿಬಿಡ್ತೀನಿ. ಯಾಕಂದ್ರೆ ಅಡುಗೆ ಮನೆ ಒಳಗೆಲ್ಲ ಎಣ್ಣೆ ಅದೆಲ್ಲ ಒಗ್ಗರಣೆ ಹಾಕಿರ್ತೀವಲ್ಲ, ಜಿಡ್ಡು ಜಾಸ್ತಿ ಇರ್ತೈತಿ. ಹಂಗಾಗಿ ಎಲ್ಲ ಕೆಲಸ ಮಾಡಿ ಎಲ್ಲ ಕಡೆನೂ ಸ್ವಚ್ಛ ಮಾಡ್ಕೊಂಡು ಬಂದು ಆಮೇಲೆ ಅಡುಗೆ ಮನೆ ಸ್ವಚ್ಛ ಮಾಡ್ತೀವಿ ಅಂತಂದ್ರೆ ಆಗೋದಿಲ್ಲ, ಯಾಕಂದ್ರೆ ಜಿಡ್ಡು ಅದೆಲ್ಲ ಜಾಸ್ತಿ ಇರೋದ್ರಿಂದ. ಹಂಗಾಗಿ ನಾನು ಫಸ್ಟ್ ಅಡುಗೆ ಮನೆಯಿಂದನೇ ಚಲೋ ಮಾಡಿದೆ. ಎಲ್ಲನೂ ಚಲೋ ಸ್ವಚ್ಛಗೆ ತೊಳ್ಕೊಂಡು ಮಾಡಿಕೊಂಡು ಇದನ್ನ ರ್ಯಾಕ್ ತೆಗ್ದು ಅಂದರೆ ಸ್ಟ್ಯಾಂಡ್ ಐತಲ್ಲ ಸ್ವಲ್ಪ ಇದನ್ನ ತೆಗ್ದು ನೀರು ಹಾಕಿ ತೊಳೆದ್ವಿ ಅಂತಂದ್ರೆ ಜಂಗ್ ಹಿಡಿತೈತಿ. ಹಾಗಾಗಿ ಜಂಗ್ ಹಿಡಿಬಾರ್ದಲ್ಲ, ಹಾಗಾಗಿ ಫಸ್ಟು ಒಂದು ಸ್ವಲ್ಪ ಸಾಬೂನು ಪುಡಿ ನೀರೊಳಗೆ ಬಟ್ಟೆ ಎದ್ದು ಅಲ್ಲೇ ಸ್ವಚ್ಛಗೆ ಒರೆಸ್ಕೊಂಡು ಜಿಡ್ಡೆಲ್ಲ ಹೋಗುವಂಗೆ ಒರೆಸ್ಕೊಂಡು ಆಮೇಲೆ ಅದು ಅರ್ಬಿನ ಚಲೋ ನೀರಾಗಿ ಹಿಂಡ್ಕ್ಯಾಟ ಅರ್ಬಿಲೇನ ಒರೆಸಿ ಕ್ಲೀನ್ ಮಾಡಿದೆ. ಆಮೇಲೆ ಮಿಕ್ಸರ್ ಕೂಡ ಹಂಗೆ ಸ್ವಚ್ಛಗೆ ಮಾಡಿಕೊಂಡೆ. ಇದಕ್ಕೇನೋ ನೀರು ಹಚ್ಚಿಲ್ಲ, ಹಂಗೆ ಒಣ ಅರ್ಬಿಲೇನ ಸ್ವಚ್ಛ ಮಾಡಿಕೊಂಡೆ. ಹಬ್ಬ ಅಂತಂದ್ರೆ ಎಷ್ಟು ಕೆಲಸ ಮಾಡಿದ್ರೂ ಕಡಿಮೆನ ಹಬ್ಬ ಮುಗಿಯೋವರೆಗೂ. ಹಬ್ಬ ಅಂತಿರ್ತೀವಿ ಒಂದು ವಾರ ಮುಂಚೆನ, 2 ದಿನದಾಗ ಬಂದು ಹೋಗ್ಬಿಡ್ತೈತೆ ಹಬ್ಬ. ಹೆಂಗಾಗುತ್ತೆ ಅನ್ನೋದು ಗೊತ್ತಾಗಂಗಿಲ್ಲ. ಹಬ್ಬ ಸಮೀಪ ಬಂದಾಗ ಹಂಗೆ ಕೆಲಸ ಹೆಂಗೆ ಮಾಡ್ತೀವಿ ಹಂಗೆ ಟೈಮ್ ಹೋಗಿದ್ದು ಗೊತ್ತಾಗಂಗಿಲ್ಲ, ಹಬ್ಬ ಆಗಿರೋದು ಗೊತ್ತಾಗಂಗಿಲ್ಲ. ಹೆಣ್ಮಕ್ಳಿಗಂತೂ ಹಬ್ಬ ಹೆಂಗೆ ಹೋಗುತ್ತಂತನೂ ಗೊತ್ತಾಗೋದಿಲ್ಲ. ಬರೋಕನ ಒಂದು ವಾರ ಮುಂಚೆ ಅಥವಾ 4 ದಿನದ ಮುಂಚೆನ ಎಲ್ಲ ಸ್ವೀಟು ಅದನ್ನೆಲ್ಲ ಮಾಡ್ಕೊತ ಇರ್ತೀವಿ. ಹಬ್ಬ ಬರೋಣ ಅದು ಸಡಗರ ಸಂಭ್ರಮ ಅನ್ನೋದನ್ನು ಕಡಿಮೆ ಆಗ್ಬಿಡ್ತೈತಿ. ಇಷ್ಟು ಕೆಲಸ ಮಾಡೋದ್ರೊಳಗನ ಹಬ್ಬ ಮಾಡೋದು ಎಲ್ಲ ರೆಡಿ ಆಗಬೇಕು, ಹಂಗಾಗ್ಬೇಕು ಹಿಂಗಾಗ್ಬೇಕು ಅಂತಂದು ರೆಡಿ ಆಗಬೇಕು ಅಂತಂದು ಆಸೆ ಇಟ್ಟಿರ್ತೀವಿ. ಅರ್ಧ ಜೀವನ ಅಡುಗೆ ಮನೆಯೊಳಗೆ ಕಳೆದ್ಬಿಡ್ತೀವಿ ನಾವು ಹೆಣ್ಮಕ್ಳು ಅಲ್ವಾ. ಒಮ್ಮೆ ಅನ್ಸುತ್ತೆ ಒಂದು 5 ನಿಮಿಷ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅರ್ಧ ದಿನಾನೇ ಕೆಲಸ ಮಾಡ್ಬೇಕಲ್ಲ ಅಡುಗೆ ಮನ್ಯಾಗ ಅಂತಂದು. ಅದನ್ನ ಮಾಡಲೇಬೇಕು, ಹೊಟ್ಟೆಪಾಡು. ಹೊರಗಡೆ ಹೋಗಿ ಗಂಡು ಮಕ್ಕಳು ದುಡ್ದು ಬರ್ತಾರೆ, ಹಂಗೆ ಹೆಣ್ಮಕ್ಳು ಮನ್ಯಾಗ 24 ಅವರ್ಸು ಕೆಲಸ ಮಾಡ್ತಾರೆ. ಅವರು ಒಂದು 12 ತಾಸು ಕೆಲಸ ಮಾಡಿದರೆ ಮನ್ಯಾಗ ಹೆಣ್ಮಕ್ಳು 24 ತಾಸು ಕೆಲಸ ಮಾಡಲೇಬೇಕು. ಆದರೆ ಮಕ್ಕಳಿದ್ದು ಮನ್ಯಾಗಂತೂ 24 ತಾಸು ಸಾಲಂಗಿಲ್ಲ.
ಇದು ನನಗೆ ಅನಿಸಿರೋದು. ಯಾಕಂತಂದ್ರೆ ಮಕ್ಳಿದ್ದ ಮನ್ಯಾಗ ನಿದ್ದೆ ಮಾಡೋಕ್ಕೂ ಆಗಂಗಿಲ್ಲ, ಊಟ ಮಾಡೋಕ್ಕೂ ಆಗಲ್ಲ, ಏನು ಮಾಡಕ್ಕಂದ್ರೂ ಆಗೋದಿಲ್ಲ. ಸಮ್ಮು ಪಪ್ಪ ಊಟ ಮಾಡ್ಬೇಕಾದ್ರೆ ಸುಮ್ಮಿರ್ತಾಳೆ, ಮಮ್ಮಿ ಊಟ ಮಾಡ್ಬೇಕಾದ್ರೆ ಬಂದು ಕಾಟ ಕೊಡೋದು. ಮಮ್ಮಿ ಸುಸು ಬಂದವು, ಮಮ್ಮಿ ಅದು ಬಂದೈತೆ, ಮಮ್ಮಿ ಇದು ಬಂದೈತೆ ಅಂತಂದು ಎಬ್ಸಿ 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 ಕರ್ಕೊಂಡು ಹೋಗ್ತಾಳೆ. ಅಷ್ಟಂದ್ರೆ ಅಷ್ಟು ಮಾಡ್ತಾಳೆ. ಅವರಪ್ಪ ಊಟ ಮಾಡ್ಬೇಕಾದ್ರೆ ಸುಮ್ಮನೆ ಇರ್ತಾಳೆ. ಪಪ್ಪ ಪಪ್ಪ ಅಂತಂದು ನೈಸ್ ಮಾಡ್ತಾಳೆ ಅವರಪ್ಪ. ನನ್ಗಂದ್ರೆ ಅಷ್ಟು ಇದನ್ನು ಮಾಡ್ತಾಳೆ, ಅಷ್ಟಿದು. ಇವಾಗ ನೋಡಿರಿ ಸ್ಕೂಲಿಗೆ ಬಿಟ್ಟು ಬಂದಿನದು ಅಷ್ಟು ನೆನಪಾಗತ್ತಾಳೆ ಮಗಳೀಗ. ಹಂಗೆ ಎಲ್ಲ ಕೆಲಸನ ಮುಗಿಸ್ಕೊಂಡೆ. ಅಡುಗೆ ಮನೆ ಅಂತೂ ಫುಲ್ ಕ್ಲೀನ್ ಮಾಡಿಕೊಂಡು ಮಗಳನ್ನ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬರ್ಬೇಕಂತಂದು ಹೋದ್ವಿ. ನಮ್ಮ ಮನೆಯವ್ರನ್ನ ಕೂಡ ಎಬ್ಬಿಸಿ ಅವರು ಬಂದರು. ನನ್ನ ಮಗಳನ್ನ ಕರ್ಕೊಂಬರಕ್ಕೆ ಸ್ಕೂಲಿಗೆ ಹೋದ್ವಿ. ಹೋದ ತಕ್ಷಣ ನೋಡಿದ ತಕ್ಷಣ ಅಳ ಆತ್ಲು ಪಪ್ಪ ಅಂತಂದು. ಬಂದ ತಕ್ಷಣ ಅವರಪ್ಪನ ಹಗ್ ಮಾಡಿಕೊಂಡು ಹೋಗೋಣ ಪಪ್ಪ ಹೋಗೋಣ ಸ್ಕೂಲಿಂದ ಮನೆಗೆ ಹೋಗೋಣ ಅಂತಂದು ಬಂದು ಗಾಡಿ ಹತ್ತಿದ್ಲು. ಹೋದ್ವಿ. ಮನೆಗೆ ಬರೋ ಅಷ್ಟೇ ಇನ್ನು ಮಳೆ ಒಂದು ಬರ ಹತ್ತಿತ್ತು ಇವತ್ತು. ಮಳೆ ಬರೀ ದಬ ದಬ ಬಂದು ಮನೆಗೆ ಬಂದ್ವಿ. ಮಳೆ ಜೋರು ಹತ್ತಿಬಿಡ್ತು. ಅಡುಗೆ ಮನೆ ತೊಳ್ದೀನಿ ರೀ, ಬ್ಯಾಡ ಇವತ್ತು ತಿನ್ಬೇಡ್ರಿ ಹಬ್ಬಕ್ಕೆ ಗೋರಿಗೂ ಅಂತ ಹೇಳಿದ್ರು, ಕೇಳಿಲ್ಲ. ಎಗ್ ತೊಗೊಂಬಂದು ಮಳೆ ಬರತ್ತೈತೆ ಇದು ತಿನ್ಬೇಕಂತಂದು ಎಗ್ ತೊಗೊಂಬಂದು ಆಮ್ಲೆಟ್ ಹಾಕೊಂಡು ತಿಂದರು. ನನ್ನ ಮಗಳನ್ನ ಕರ್ಕೊಂಡು ಬಂದ ತಕ್ಷಣ ಒಂದು 2 ಅವರ್ ಮಲಗಿಸಿದ್ದೆ. ಮಲ್ಕೊಂಡು ಎದ್ಲು. ಕೆಳಗಡೆ ಹುಡುಗಿ ಬಂದಿತ್ತು ಆಟ ಆಡ್ಸೋಕ್ಕೆ ಅಂತ ಆಟ ಆಡೋಕ್ಕೆ. ಆಮೇಲೆ ನನ್ನ ಮಗಳಿಗೆ ಹಾಲು ಕುಡ್ಸೋಕೆ ಅಷ್ಟು ಸರ್ಕಸ್ ಮಾಡ್ಬೇಕಂದ್ರೆ ಅಷ್ಟು ಸರ್ಕಸ್ ಮಾಡಬೇಕು. ಆಕೆಗೆ ಹಾಲು ಕುಡಿಯೋದು ಅಷ್ಟೊಂದು ರೂಢನೇ ಇಲ್ಲ. ಹಂಗಾಗಿ ಅವಳಿಗೆ ಈಗ ಕುಡಿತಿದ್ದಾಳೆ. ಅದರಲ್ಲೂ ಇಷ್ಟು ಸರ್ಕಸ್ ಮಾಡಬೇಕು. ಒಮ್ಮೆ ಸ್ಪೂನಲ್ಲೇ ಕುಡಿತಾಳೆ, ಚಲ್ಲೆ ಆಡ್ತಾಳೆ. ಆಮೇಲೆ ಈ ರೀತಿ ಸ್ಟ್ರಾಲೇ ಕುಡಿತೀನಿ ಅಂತಾಳೆ. ಹೆಂಗಾರ ಕುಡೀಲಿ ಅಂತಂದು ಒಟ್ನಲ್ಲಿ ಕುಡಿದು ಖಾಲಿ ಮಾಡಿಸ್ಬೇಕಾಗಿ ಕುಡಿಸ್ಬೇಕು. ಆಮೇಲೆ ರೈಮ್ಸ್ ಎಲ್ಲ ಹೇಳ್ತಾಳೆ ನನ್ನ ಮಗಳು. ಕೇಳ್ರಿ ಹೆಂಗೆ ಹೇಳ್ತಾಳೆ ಇವಾಗ. How I wonder what you are up about the words of heart like a diamond in the sky. Good girl. ಆಟ ಆಡ್ಸ್ಕೊಂಡು ಕುಂತಿದ್ದೆ. ಆಮೇಲೆ ನಮ್ಮ ಮನೆಯವರಿಗೂ ಟೀ ಕಾಸಿ ನಮ್ಮ ಮನೆಯವರಿಗೂ ಟೀ ಹಾಕಿಕೊಟ್ಟೆ. ಅವರು ಅವ್ರ ಮನೆಯಲ್ಲಿದ್ದಾಗಂತೂ ಟೀ ಬೇಕೇ ಬೇಕು, 2 ಟೈಮು ಟೀ ಬೇಕು. ಹಂಗೆ ಅವರಿಗೂ ಹಾಕಿಕೊಟ್ಟು ಇನ್ನೊಂದು ಸ್ವಲ್ಪ ಉಳ್ದಿತ್ತು. ಹಂಗಾಗಿ ಅದನ್ನೇನು ಚೆಲ್ಲೋದು ಅಂತಂದು ನಾನು ಒಂದು ಸ್ವಲ್ಪ ಹಾಕೊಂಡು ಕುಡಿದೆ. ದೀಪಾವಳಿ ಹಬ್ಬಕ್ಕಂತಂದು ಕೆಳಗಡೆ ಶಾಪಿಂಗಿಗೆ ಅಂತಂದು ಹೋಗಿದ್ವಿ. ನನ್ನ ಮಗಳಿಗೆ ಡ್ರೆಸ್ ತೊಗೊಂಡು ಬರೋಕ್ಕಂತಂದು ಹೋದ್ವಿ. ಹೋದಾಗ ಡ್ರೆಸ್ ತೊಗೊಂಡ ತಕ್ಷಣ ನನ್ನ ಮಗಳು ಎಷ್ಟು ಖುಷಿಲಿ ಹೋದ್ಲಂದ್ರೆ ಅಷ್ಟು ಖುಷಿಲೇನೋ ಹೋದ್ಲು. ಅವಳಿಗೆ ಹೊಸ ಡ್ರೆಸ್ ತೊಗೊಳ್ಳೋದು, ಹೇರ್ ಬ್ಯಾಂಡ್ ತೊಗೊಳ್ಳೋದು ಅಂದ್ರೆ ಭಾಳ ಇಷ್ಟ ನನ್ನ ಮಗಳಿಗೆ. ನಮ್ಮದು ಪಾಡಿಗೆ ನಾವು ಇಲ್ಲೇ ಸೀರೆ ತೊಗೊಳಕ್ಕಂತಂದು ಬಂದಿದ್ವಿ. ನಾವು ನೋಡತ್ತಿದ್ರಿ ಹೋಗಿ ಮಿರರ್ ಒಳಗೆ ಹೋಗಿ ಪೋಸ್ ಕೊಡೋದು, ಪಪ್ಪಿ ಕೊಡೋದು, ಹಂಗೆ ಮಾಡೋದು ಹಿಂಗೆ ಮಾಡತ್ತಾಳೆ ಮಿರರ್ ಒಳಗೆ. ಅವಳಿಗೆ ಗೊತ್ತಿಲ್ಲದೆ ನಾವು ವಿಡಿಯೋ ಮಾಡತ್ತಿದ್ದೆ. ಆಮೇಲೆ ಸೀರೆ ಅದನ್ನು ತೊಗೊಂಡು ಬಂದ್ವಿ. ಸೀರೆ ಅದನ್ನ ಯಾವ್ಯಾವ ತೊಗೊಂಡು ಬಂದೆ ಅಂತಂದು ಮುಂದಿನ ಲಾಗ್ ಒಳಗೆ ಹಾಕ್ತೀನಿ. ಆಮೇಲೆ ತರಕಾರಿ ಏನೂ ಇರಲಿಲ್ಲ ಮನೆಗೆ. ಹಾಗಾಗಿ ಮನೆಗೆ ಒಂದು ಸ್ವಲ್ಪ ತರಕಾರಿ ತೊಗೊಂಡು ಬಟ್ಟೆ ಶಾಪಿಂಗ್ ಅದನ್ನ ನನ್ನ ಮಗಳಿಗೆ ಅಷ್ಟೇ ತೊಗೊಂಡು ಬಂದ್ವಿ. ಇವಾಗ ಸೀರೆ ತೊಗೊಂಡು ಬರೋಕ್ಕಂತಂದು ಹೋಗಿದ್ವಿ. ಲೈಟ್ ಬೇರೆ ಹೋಗಿದ್ವು, ಹಾಗಾಗಿ ಸೀರೆ ಏನೂ ತೊಗೊಳ್ಳಿಲ್ಲ. ಕತ್ಲಲ್ಲಿ ಏನು ತೊಗೊಳ್ಳೋದು ಅಂತಂದು ಆಮೇಲೆ ನನ್ನ ಮಗಳಿಗೆ ಡ್ರೆಸ್ ತೊಗೊಂಡು ತರಕಾರಿ ತೊಗೊಂಡು ಮನೆಗೆ ಬಂದ್ವಿ. ತೊಗೊಂಡು ಬಂದಾದಮೇಲೆ ತರಕಾರಿನ ಈ ರೀತಿ ನಾನು ಕವರ್ ಒಳಗೆ ಹಾಕಿ ಗಾಳಿ ಹೋಗದೆ ರೀತಿಯೇ ಬಿಗಿಯಾಗಿ ಕಟ್ಕಟ್ಟ ಫ್ರಿಜ್ ಒಳಗೆ ಇಟ್ಬಿಡ್ತೀನಿ. ಯಾಕಂದ್ರೆ ಹಂಗೆ ಕುಲ್ಲ ಇಟ್ವಿ ಅಂತಂದ್ರೆ ಅದ್ರ ಮೇಲೆ ಕೋಲ್ಡಿಂದು ಐಸ್ ಬಡ್ದು ಜಲ್ದಿನೇ ಕೊಳೆತ್ಬಿಡ್ತಾವೆ. ಈ ರೀತಿ ಕವರ್ ಒಳಗೆ ಇಟ್ರೆ ಏನೂ ನೀರು ಬಡ್ದು ಒಂದು ಸ್ವಲ್ಪ ಫ್ರೆಶ್ ಅನ್ನಿಸ್ತಾವೆ. ಹಾಗಾಗಿ ಈ ರೀತಿ ಕವರ್ ಒಳಗನ ಇಟ್ಬಿಡ್ತೀನಿ. ಡಬ್ಬಿ ಒಳಗೆ ಇಡಬೇಕು. ಆ್ಯಕ್ಚುಲಿ ನಾನು ಡಬ್ಬಿ ಅವು ಏನೂ ತೊಗೊಂಡಿಲ್ಲ, ಹಂಗಾಗಿ ಹಿಂಗೆ ಕವರ್ ಒಳಗನ ಹಾಕಿಡ್ತೀನಿ. ಹೂವನೂ ತೊಗೊಂಡು ಬಂದಿದ್ದೆ. ಕಡಿಮೆ ರೇಟ್ ಇತ್ತು ಇವತ್ತೇ ಶನಿವಾರ. ಹಾಗಾಗಿ ಇದು ಕವರು ಒಂದು ಅರ್ಧ kg ಮೇಲೈತಿ. 20 ರೂಪಾಯಿ ಅಂತ ಹೇಳಿದ್ರು, ಅರ್ಧ kg ಮೇಲೈತಿ. ಹಾಗಾಗಿ ಅವನ್ನ 2 ತೊಗೊಂಡು ಬಂದೆ. ಕಟ್ಟಾದಮೇಲೆ ಇನ್ನೊಂದು ಸ್ವಲ್ಪ ಬೇಕಾತಂದ್ರೆ ತೊಗೊಂಡು ಬಂದ್ರೆ ಆತಂತಂದು ತೆಗೆದ್ಕೆಟ ಫ್ರಿಜ್ ಒಳಗೆ ಎಲ್ಲನೂ ಎತ್ತಿಟ್ಕೊಂಡೆ. ಬಿಗ್ ಬಾಸ್ ಬೇರೆ ಹತ್ತಿತ್ತು ಇವತ್ತು ಶನಿವಾರದ್ದು. ನಾನಂತೂ ಶನಿವಾರ ಭಾನುವಾರದ್ದು ಬಿಗ್ ಬಾಸ್ ಮಿಸ್ಸೇ ಮಾಡಲ್ಲ. ನಮ್ಮ ಮನೆಯವರು ನಾನು ಹೊರಗಡೆ ಹೋದಾಗ 8 ಗಂಟೆಗೆ ಎಪಿಸೋಡ್ ಸ್ಟಾರ್ಟ್ ಅಲ್ಲ, ಹಾಗಾಗಿ ಎಲ್ಲನೂ ಕೆಲಸ ಮುಗಿಸ್ಕೋಬೇಕು, ಕುಂದ್ರಬೇಕು ಟಿ ವಿ ಮುಂದೆ ಅಂತಂದು ಹೋದ್ವಿ. ಮನೆಗೆ ಬರೋದ ಟೈಮು 7:55 ಆಗಿತ್ತು. ಅಷ್ಟರೊಳಗೆ ಎಲ್ಲನೂ ಎತ್ತಿಟ್ಕೊಳತ್ತಿದ್ದೆ. ಅಷ್ಟೊತ್ತಿಗೆ ಹತ್ತಿತ್ತು ಬಿಗ್ ಬಾಸು. ಅದನ್ನ ನೋಡ್ಕೋತನ ಕೆಲಸ ಮಾಡ್ಕೊಳಕತ್ತಿದ್ವಿ. ಆಮೇಲೆ ಕಾಣಲ್ಲ ಅದು, ಯಾಕಂದರೆ ಅಪೋಸಿಟ್ ಲೈಟ್ ಐತಲ್ಲ, ಹಂಗಾಗಿ ಟಿ ವಿ ಒಳಗೆ ಕಾಣೋದಿಲ್ಲ. ಆಮೇಲೆ ಮಳೆ ಒಂದು ಬಂದಿತ್ತಲ್ಲ, ಹಾಸಿಗೆನ ಒಗ್ದು ಹಾಕಿದ್ವಲ್ಲ, ಇನ್ನೊಂದು ಸ್ವಲ್ಪ ಹಸಿ ಇದ್ದು ಹಿಂಗೆ ಕುರ್ಚಿ ಇಟ್ಟು ಅಲ್ಲೇ ಗಾಳಿಗೆ ಹಾಕ್ಬಿಟ್ಟಿದ್ದೆ ಮನ್ಯಾಗ ಹಿಂಗೆ. ಆಮೇಲೆ ಎಲ್ಲನೂ ಎತ್ತಿಟ್ಕೊಂಡೆ. ಇವಾಗ ನೋಡಿರಿ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಎಂಟ್ರಿ ಸ್ಟಾರ್ಟ್ ಆಯ್ತು ಬಾಸ್ದು. ಯಪ್ಪ ನನಗಂತೂ
ಅವ್ರ ಮಾತನ್ನ ಕೇಳಿಸ್ಕೋಬೇಕು. ಭಾಳ ಆತುರದಿಂದ ಕಾಯ್ತಿರ್ತೀವಿ. ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ತೈತೆ ನನಗಂತೂ ಶನಿವಾರ ಭಾನುವಾರದ್ದು ನೋಡೋಕೆ. ಅದ್ರಾಗೂ ಈ ವಾರ ಅಂತೂ ಅಶ್ವಿನಿ ಗೌಡ ಅವ್ರಿಗೆ ಕ್ಲಾಸ್ ತೊಗೋತೀನಿ ಅಂತಂದು ಪ್ರೊಮೋದಲ್ಲಿ ಬಂದಿತ್ತು, ನೋಡಿದ್ವಿ. ಹಂಗೆ ಅದನ್ನೂ ಕೂಡ ನೋಡತ್ತಿದ್ದೆ. ಇದನ್ನು ನೋಡಿ ಅಂದ್ರೆ ಭಯಂಕರ ಖುಷಿ ಆಗ್ಬಿಡ್ತು ನನಗೆ. ಯಾಕಂದ್ರೆ ಡೈಲಿ ಎಪಿಸೋಡ್ ನೋಡತ್ತೀವಿ. ಹಂಗಾಗಿ ಅಶ್ವಿನಿ ಗೌಡ ಅವ್ರದ್ದು ತಪ್ಪಿತ್ತು. ಹಂಗಾಗಿ ಬಾಸ್ ಅವ್ರಿಗೆ ಹೆಂಗೆ ತಿಳುವಳಿಕೆ ಹೇಳ್ತಾರೆ, ಯಾವ ರೀತಿ ಹೇಳ್ತಾರೆ ಅಂತ ನೋಡ್ಬೇಕು ಅನ್ನೋದಿತ್ತು. ಭಾರಿ ಹೇಳಿದರು. ನನಗಂತೂ ಭಾಳ ಈ ಎಪಿಸೋಡ್ ಭಾಳ ಇಷ್ಟ ಆಯ್ತು. ಕಂಟಿನ್ಯೂಯಸ್ ಆಗಿ ರವಿವಾರದ ವ್ಲಾಗ್ ಆಗಿರುತ್ತೆ. ರವಿವಾರ ಬೆಳಿಗ್ಗೆ ಬೇಗ ಹೇಳೋಕ್ಕೆ ಆಗಲಿಲ್ಲ, ಯಾಕಂದರೆ ಕೆಲಸ ಮಾಡಿ ಸುಸ್ತಾಗಿಬಿಟ್ಟಿದ್ದೆ. ಹಂಗಾಗಿ ಬೆಳಗ್ಗೆ 9 ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಪಾತ್ರೆ ಅದೆಲ್ಲ ನೈಟೇ ಎಲ್ಲ ತಿಕ್ಕಿ ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಬಿಸಿಬೇಳೆಭಾತ್ ಮಾಡ್ಕೋಬೇಕಂತಂದು ಅನ್ನ ಮತ್ತು ತರಕಾರಿ, ಆಲೂಗಡ್ಡೆ ತರಕಾರಿ ಬೀನ್ಸು ಟೊಮೆಟೊ ಅವನ್ನೆಲ್ಲನೂ ಹೆಚ್ಕೊಂಡು ಅಕ್ಕಿ ಮತ್ತು ತೊಗರಿಬೇಳೆ ಹಾಕ್ಕೊಂಡು ವಿಸಿಲ್ ಹೊಡ್ಸ್ಕೊಳಕ್ಕಂತಂದು ಇಟ್ಟಿದ್ದೆ. ಕುಕ್ಕರ್ ವಿಸಿಲು 4 ವಿಸಿಲ್ ಹೊಡೆಸಿದಾದ್ಮೇಲೆ ಒಂದು ಸ್ವಲ್ಪ ನೀರು ಹೆಚ್ಚಿಗೆ ಹಾಕಬೇಕು. ನೀರು ಹೆಚ್ಚಿಗೆ ಹಾಕಿದ್ರೆ ಒಂದು ಸ್ವಲ್ಪ ಅದು ಸ್ವಲ್ಪ ಅಳ್ಕಾಗಬೇಕಲ್ಲ, ಹಂಗಾಗಿ ನೀರು ಹೆಚ್ಚಿಗೆ ಹಾಕಿ ಕುಕ್ಕರಿಗೆ ಹಾಕಿಟ್ಟಿದ್ದೆ. ಬಿಸಿಲು ಹೊಡೆಯೋಷ್ಟರಲ್ಲಿ ಒಗ್ಗರಣೆ ಹಾಕೊಳಕ್ಕೆ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತೊಂದು 2 ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಅರಶಿನ, ಆಮೇಲೆ ಬಿಸಿಬೇಳೆಭಾತ್ ಪೌಡ್ರು ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡೆ. ಇದು ಅಂದರೆ ವಿಸಿಲ್ ಹೊಡೆಯೋಷ್ಟರಲ್ಲಿ ಇದು ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಬೇಗನೆ ಆಗ್ಬಿಡುತ್ತೆ. ಹಂಗಾಗಿ ಒಂದು ಸೈಡು ಬಿಸಿಬೇಳೆಭಾತ್ ಒಗ್ಗರಣೆನೂ ರೆಡಿ ಆಯಿತು. ಈ ಕಡೆ ಕುಕ್ಕರಿಗೆ ಇಟ್ಟಿದ್ನೆಲ್ಲ ಅನ್ನ ಬೇಳೆ ತರಕಾರಿ ಹಾಕಿ ಅದೆಲ್ಲನೂ ಬೆಂದಿತ್ತು. ಅದನ್ನ ತಗೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿದ್ನಲ್ಲ, ಆ ಒಗ್ಗರಣೆ ಎಲ್ಲ ಕುಕ್ಕರಿಗೆ ಹಾಕಿ ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ವಿಸಿಲ್ ಹೊಡೆಸಿದ್ರೆ ಮುಗೀತು. ಬಿಸಿಬೇಳೆಭಾತ್ ರೆಡಿ ಆಗುತ್ತೆ ಬೆಳಗ್ಗೆ ನಾಷ್ಟಕ್ಕಂತಂದು. ನಾಷ್ಟ ಅಂದ್ರೆ 12 ಗಂಟೆನೇ ಆಗಿಬಿಟ್ಟು ನಡ್ಬರ್ಕನ ಆಯಿತು. ಊಟದ ನಡ್ಬರ್ಕನ ಆಗಿಬಿಡ್ತು. ಊಟ ಆಗುತ್ತೆ ಇಲ್ಲ ಗೊತ್ತಿಲ್ಲ ಮಧ್ಯಾಹ್ನದಾಗ. ನನ್ನ ಮಗಳೂ ಲೇಟಾಗಿ ಎದ್ಲು ಇವತ್ತು, ಯಾಕೆ ರಾತ್ರಿ ಅವಳಿಗೆ ಲೇಟಾಗಿ ಮಲ್ಕೊಂಡ್ಲಲ್ಲ, ಹಂಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು 12 ಆಗಿತ್ತು ಅಲ್ಲಿ ಮಲ್ಕೊಂಡಾಗ. ಹಂಗಾಗಿ ಲೇಟಾಗಿ ಎದ್ವಿ ಎಲ್ಲರೂ. ನಾಷ್ಟನೂ ಮಾಡಲಿಲ್ಲ. ಹಾಲು ಕುಡಿದ್ಲು ಬೆಳಗ್ಗೆ ಎದ್ಮೇಲೆ. ಹಾಲು ಕುಡ್ದಾದ್ಮೇಲೆ 12 ಗಂಟೆಗೆ ನಾಷ್ಟ ಅಂದರೆ ಊಟನ ಮಾಡಿದ್ವಿ. ಬಿಸಿಬೇಳೆಭಾತ್ ತಿನ್ಕೊಂಡ್ವಿ. ಬಿಸಿಬೇಳೆಭಾತ್ ಜೊತೆಗೆ ಬೂಂದಿ ಖಾರ ಅಂದ್ರೆ ಬೂಂದಿದು ಖಾರದ್ದು ಗುಳಿಗೆ ಇರ್ತಾವಲ್ಲ, ಅವು ಕಾಂಬಿನೇಷನ್ ಆಗುತ್ತೆ. ಹಂಗೆ ಈ ರೀತಿ ಸೇವ್ ಯಾವ ಇದ್ರೆ ಕಾಂಬಿನೇಷನ್ ಚೆನ್ನಾಗಾಗುತ್ತೆ, ಟೇಸ್ಟು ಆಕತಿ. ಈ ರೀತಿ ಬೆಳಗಿಂದ ಊಟಕ್ಕೆ ಮಾಡ್ಕೊಂಡಿದ್ವಿ. ಆಮೇಲೆ ನಾವು ಡಿಮಾರ್ಟಿಗೆ ಶಾಪಿಂಗಿಗೆ ಅಂತಂದು ಹೊಂಟಿದ್ವಿ. ಸಂಡೇನೇ ಹೋದ್ವಿ ಮಧ್ಯಾಹ್ನ ಶಾಪಿಂಗಿಗೆ ಹೋಗಿ ಬರೋ ಅಷ್ಟರಲ್ಲಿ ಗದ್ದಲ ಇತ್ತು ಇವತ್ತು. ಡಿಮಾರ್ಟಿಗೆ ಹೋದ್ವಿ. ಗಾಡಿ ಪಾರ್ಕಿಂಗ್ ಮಾಡಿಕೊಂಡು ಒಳಗಡೆ ಹೋದ್ವಿ. ಡಿಮಾರ್ಟಲ್ಲಿ ಭಾಳ ರಶ್ ಇತ್ತು. ಎಲ್ಲನೂ ತೊಗೊಂಡ್ಬಿಟ್ಟು ಹೊರಗಡೆ ಬಂದಾದಮೇಲೆ ಹೆಬ್ಗೋಡಿಯಿಂದ, ನಮ್ಮ ಏರಿಯಾ ಹೆಬ್ಗೋಡಿ, ಅಲ್ಲಿ ಫುಲ್ ರಶ್ ಇತ್ತು ಇವತ್ತು. ಯಾಕಂದರೆ ಹಬ್ಬದಲ್ಲಿ ಮಾವಿನ ತೋರಣ, ಬಾಳೆ ಕಂಬ ಎಲ್ಲ ಹಚ್ಚಿರ್ತಾರೆ. ಎಲ್ಲರೂ ಹಬ್ಬ ಮಾಡೋರು ಎಲ್ಲನೂ ತೊಗೊಂಡು ಹೋಗ್ತಿರ್ತಾರೆ ಹಬ್ಬಕ್ಕೆ. ಹಂಗೆ ನಮ್ಮ ಕಡೆ ಎಲ್ಲ 5 ದೀಪನ ಹಚ್ತೀವಿ, 5 ದಿನ ಹಚ್ತೀವಿ. ಹಬ್ಬದ ಹಿಂದಿನ ದಿನದಿಂದನೇ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ನಾವು ಕೂಡ ಇಲ್ಲಿನೂ ಹಂಗೆ ಬೆಂಗಳೂರೊಳಗೂ ಹಂಗೆ ಆಚರಣೆ ಮಾಡ್ಕೊಂಡೇ ಬಂದಿರೋದು. ಊರಾಗ ನಮ್ಮ ಮನ್ಯಾಗ ಏನೆಲ್ಲ ಆಚರಣೆ ಮಾಡ್ಕೊತ ಬಂದೀವಿ, ಹಂಗೆ ನಾವಿದ್ದ ಸ್ಥಳದಲ್ಲಿ ಅಂದರೆ ಬೆಂಗಳೂರಲ್ಲಿನೂ ಕೂಡ ಹಂಗೆ ಆಚರಣೆ ಮಾಡ್ಕೊಂಡು ಬಂದಿರೋದು. ಹಂಗೆ ಮನೆ ಮುಂದೆ ದೀಪ ಹಚ್ಬೇಕಂತಂದು 5 ದೀಪ ತೊಗೊಂಡು ಬಂದಿದ್ವಿ. ತುಳಸಿದು ಮತ್ತು ಈ ರೀತಿ ದೀಪ ತೊಗೊಂಡು ಬಂದು ದೀಪನ ಹಚ್ಚಿದ್ವಿ. ಆಮೇಲೆ 8 ಗಂಟೆ ಆಯಿತು. ಬಿಗ್ ಬಾಸ್ ಶೋ ತಯಾರಿ ಮಾಡ್ಕೋತಾ ಇದ್ವಿ ಅನ್ನೋದನ್ನು ಹೇಳತ್ತೀನಿ. ಹಂಗೆ ನಮ್ಮದು 0 ಮಾಲ್ ಹಾಕ್ಬೇಕಂತ ಅಂದ್ಕೊಂಡಿದ್ವಿ ಮನೆ ಮುಂದೆ. ವರ್ಷನೂ ಹಾಕೋತಾ ಬಂದಿರೋದು. ಹಂಗಾಗಿ ಲಕ್ಷ್ಮೀ ಪೂಜೆನೂ ಮಾಡ್ತೀವಲ್ಲ, ಹಂಗಾಗಿ ಎಲ್ಲನೂ ಮಾವಿನ ತೋರಣ ಅದನ್ನೆಲ್ಲ ತೊಗೊಂಡು ಬಂದು, ಬಾಳೆ ಕಂಬ ಅದನ್ನೆಲ್ಲ ತೊಗೊಂಡು ಬಂದ್ವಿ. ಲಕ್ಷ್ಮೀ ಪೂಜೆಗೆ ಏನೇನೆಲ್ಲ ಬೇಕಾಗುತ್ತಾ ಅದನ್ನೆಲ್ಲನೂ ತೊಗೊಂಡು ಬಂದಿದ್ವಿ. ಹಂಗೆ ಬಿಗ್ ಬಾಸ್ ನೋಡ್ಕೋತಾನ ಇಬ್ಬರು ಕೂಡ ಕೆಲಸ ಮಾಡ್ಕೊಳತ್ತಿದ್ವಿ. ಮಾವಿನ ತೋರಣ ಕಟ್ಟೋದು ಮತ್ತು 0 ಮಾಲ್ ಹಾಕೋದು ಮತ್ತು ಮನೆ ಮುಂದೆ ಲೈಟಿಂಗ್ಸ್ ಹಾಕಿ ಡೆಕೋರೇಷನ್ ಮಾಡ್ಕೊಳತ್ತಿದ್ವಿ. ಹಂಗೆ ಅದು ಚೆಂಡು ಹೂವು ಅದನ್ನೆಲ್ಲ ತೊಗೊಂಡು ಬಂದಿದ್ವಿ. ಅದನ್ನೂ ಕೂಡ ಪೋಣಿಸ್ಕೊಂಡು ನಮ್ಮ ಮನೆಯವ್ರು ಕೂಡ ಇದನ್ನ ಶೋನ್ ಪುಟ್ಟಿ ಹಾಕಿ ಬಲ್ಬ್ ಹಾಕಿ ರೆಡಿ ಮಾಡಿದರು. ಆಮೇಲೆ ನಾನು ಅಷ್ಟರಲ್ಲೇ ಎಲ್ಲ ಕೆಲಸ ಅಂದರೆ ಅಡುಗೆ ಮಾಡ್ಕೊಳಕತ್ತಿದ್ದೆ. ಲೈಟಿಂಗ್ಸ್ ಹಾಕೋಣ ನನ್ನ ಮಗಳಿಗಂತೂ ಭಾಳ ಖುಷಿ ಆಯಿತು. ಎಲ್ಲ ಕಡೆನೂ ನೋಡತ್ತಾಳ, ಪಪ್ಪ ಅಂತಂದು, ಹಂಗೆ ಹಾಕು ಪಪ್ಪ, ಹಿಂಗೆ ಹಾಕು ಪಪ್ಪ ಅಂತಂದು ಹೇಳತ್ತಿದ್ಲು. ನಮ್ಮ ಮನೆಯವ್ರು ಹಂಗೆ ಹಾಕೋತನ ನೋಡತ್ತಿದ್ರು. ಆಮೇಲೆ ನಾನು ಅಡುಗೆ ಮಾಡತ್ತಿದ್ದೆ. ಜೀರಾ ರೈಸು ಅದನ್ನೆಲ್ಲ ಮಾಡಿದ್ವಿ. ಶಾಪಿಂಗ್ ಏನೇನೆಲ್ಲ ಮಾಡಿದ್ವಿ ಅಂತಂದ್ರೆ ಡಿಮಾರ್ಟಲ್ಲಿ ಎಲ್ಲ ತೊಗೊಂಡು ಬಂದ್ವಿ. ಹಂಗೆ ಬಟ್ಟೆ, ಪೂಜೆಗೆ ಏನೇನು ಬೇಕು ಎಲ್ಲನೂ ತೊಗೊಂಡು ಬಂದಿದ್ದು ಹಂಗೆ ಇಟ್ಟಿದ್ದೆ. ಬಂದ ತಕ್ಷಣ ಹಂಗೆ ಇಟ್ಬಿಟ್ಟಿದ್ದೀನಿ ಎಲ್ಲ. ನನ್ನ ಮಗಳು ಎಲ್ಲ ಕಡೆನೂ ಹರಿವಿಬಿಟ್ಟಾಳ. ಎಲ್ಲ ಸಾಮಾನು ಎಲ್ಲ ಕಡೆ ಮಾಡಿಬಿಟ್ಟಾಳ. ಅದನ್ನ ಎಲ್ಲನೂ ಮಾಡ್ಕೋಬೇಕಿನ್ನು. ಆಮೇಲೆ ನಮ್ಮ ಮನೆಯವರು ಹೊರಗಡೆ ಎಲ್ಲ ಲೈಟಿಂಗ್ಸ್ ಹಾಕಿಬಿಟ್ಟು ಗಾಡಿ ಪೂಜೆಗೆ ಮತ್ತು ಒಂದು ಲಕ್ಷ್ಮೀ ಪೂಜೆಗೆ ಹಾರ
ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಹೊರಗೆ. ಆದ್ರೆ ಹೊರಗೆ ತೊಗೊಂಡ್ರೆ ಜಾಸ್ತಿ ರೇಟ್ ಅನ್ನಿಸ್ತಾ. ಹಂಗೆ ಹೂವು ತೊಗೊಂಡಿದ್ವಲ್ಲ, ನಮ್ದೇನು ಜಾಸ್ತಿ ಕೆಲಸ ಇಲ್ಲ, ನಾನು ಮಾಡ್ಕೋತೀನಿ ಬಾ ಹಾರ, ನಾನು ಪೋಣಿಸ್ತೀನಿ ಅಂತಂದ್ರೆ. ಹಂಗೆ ಅವರ ಹಾರ ಪೋಣಿಸಾತಿದ್ರು. ಮನೆಗೆ ಬಂದು ಹಾರ ಪೋಣಿಸ್ಕೊತ ಕುಂತ್ವಿ. ನಾನು ನನ್ನ ಮಗಳಿಗೆ ಊಟ ಮಾಡಿಸಾತಿದ್ದೆ. ಅವಳವ್ರಪ್ಪ ಹಾರ ಪೋಣಿಸೋದನ್ನು ನೋಡ್ಕೊತ ಹೂವು ಕೊಟ್ಕೊತನ ಕೂತಿದ್ಲು. ನಾನು ಊಟ ಮಾಡಿಸ್ಕೋತ ಕೂತಿದ್ದೆ. ಅವಳಿಗೂ ಊಟ ಮಾಡಿಸಿದ್ದೆ. ಆಮೇಲೆ ನಮ್ಮ ಮನೆಯವರು ಹಾರ, ಅದನ್ನ ಮಾವಿನ ತೋರಣ ಹಾರ ಎಲ್ಲ ಅವರ ಮಾಡಿದ್ರು. ಹಂಗೆ ನಾನು ಪೂಜೆಗೆ ಅದನ್ನ ಏನೇನು ಬೇಕು ಅದನ್ನೆಲ್ಲ ಹೇಳತ್ತಿದ್ದೆ. ಅದನ್ನ ಮಾತಾಡ್ಕೋತ ನನ್ನ ಮಗಳಿಗೂ ಊಟ ಮಾಡಿಸ್ಕೋತ ಆಕೆಗೂ ಹೇಳತ್ತಿದ್ದೆ, ನಾಳೆ ಪೂಜೆ ಮಾಡೋಣ ಚಿನ್ನಿ, ಊಟ ಮಾಡು, ರೆಡಿ ಆಗ್ಬೇಕು, ಮುಂಜಾನೆ ಜಲ್ದಿ ಶಕ್ತಿ ಬರಬೇಕು, ಏನಾರ ಒಂದು 7 ಕ್ಯಾಟ ಊಟ ಮಾಡಿಸ್ಲೇಬೇಕು, ಇಲ್ಲ ಉಪವಾಸ ಮಕ್ಕೊಂಡ್ರಂದ್ರೆ ರಾತ್ರಿ ನಮ್ಮನ್ನು ಮಲಗಿಸ್ಕೊಡಂಗಿಲ್ಲ. ಹಂಗಾಗಿ ಆಕೆಗೂ ಊಟ ಮಾಡಿಸಿ ನಾವು ಕೂಡ ಊಟ ಮಾಡಬೇಕು. ಇನ್ನೇನು ಹಾರನೂ ಕೂಡ ರೆಡಿ ಆಯಿತು, ಎಲ್ಲನೂ ಆಯಿತು. ಮನೆ ಬಾಗಿಲಿಗೆ ಎಲ್ಲನೂ ಹೂವನೂ ಕಟ್ಟಿದ್ವಿ, ಎಲ್ಲನೂ ಡೆಕೋರೇಷನ್ ಆಯಿತು. ಇನ್ನು ನಾಳೆಗೆ ಪೂಜೆ ಮಾಡ್ಕೋಬೇಕು. ಸೋಮವಾರ ಮತ್ತು ಮಂಗಳವಾರ 2 ದಿನ ಬಂದಿತ್ತಂತ ಅಮಾವಾಸ್ಯೆ. ಸೋಮವಾರ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಎಷ್ಟು 4 ಗಂಟೆಗೆ, 3:30 4 ಗಂಟೆಗೆ ಸ್ಟಾರ್ಟ್ ಆಗುತ್ತಂತ ಅಮಾವಾಸ್ಯೆ. ಮಂಗಳವಾರ ಸಾಯಂಕಾಲ 5:30 ತನಕ ಇರುತ್ತಂತ. ಹಂಗೆ ನಾನು ಸಾಯಂಕಾಲನ ಪೂಜೆ ಮಾಡ್ತೀವಿ, ಲಕ್ಷ್ಮೀ ಪೂಜೆ. ಹಂಗಾಗಿ ನಾನು ಸೋಮವಾರನ ಮಾಡ್ಕೋಬೇಕು. ಸೋಮವಾರನ ಸ್ಟಾರ್ಟ್ ಅಲ್ಲ, ಹೆಂಗೂ ಸಾಯಂಕಾಲನ ಬಂದೈತೆ ಅಂತಂದು ಕೇಳ್ಕೊಂಡ್ಬಿಟ್ಟು ಸೋಮವಾರ ಮಾಡ್ಬೇಕಂತಂದು ರೆಡಿ ಮಾಡಿದ್ವಿ. ಎಲ್ಲನೂ ನಾಳೆಗೆ ಮಾಡಬೇಕಲ್ಲ. ಹಾಗಾಗಿ ರಾತ್ರಿ ಭಾಳನ ಆಯಿತು ಟೈಮು. ಊಟ ಮಾಡಿದ್ವಿ ನಾವು ಕೂಡ, ಎಲ್ಲ ರೆಡಿ ಮಾಡಿ ಊಟ ಮಾಡತ್ತಿದ್ವಿ. ನನ್ನ ಮಗಳು ಬಂದು ಅವರಪ್ಪನಂತೆ ಕುಂತು, ನಾನು ಉಣ್ತೀನಿ ಪಪ್ಪ ಅನ್ನೋದು ಚೆಲ್ಲೋದು ತಳಗ. ಅವರಪ್ಪ ಹಂಗೆ ಕಾಡ್ಸಾತನ, ಸ್ಪೂನ್ ಕೊಡ್ಲಾರ್ದಕ್ಕೆ ಮುಖ ಎಲ್ಲ ಸಿಟ್ಟು ಮಾಡ್ಕೊಂಡು ಕುಂತಿಲ್ಲ. ನಾನು ನೋಡೋಣ ಸುಮ್ಮನೆ ಕಳ. ಅವಳು ಜಾಸ್ತಿ ಊಟನ ಮಾಡಲಿಲ್ಲ, ಯಾಕೋ ನೆಗಡಿ ಬೇರೆ ಆಗಿಬಿಟ್ಟೈತೆ ಆಕೆಗೆ. ಹಂಗಾಗಿ ಊಟ ಹೋಗ್ತಾಯಿಲ್ಲ. ನೆಗಡಿ ಸಿರಪ್ ಹಾಕ್ಬಿಟ್ಟು ಲಾಲಿ ಹಾಡ ಇಲ್ಲ ಕತೆ ಹೇಳಿ ಮಲಗಿಸ್ಬೇಕು ಅವಳನ್ನ. ಹಿಂಗೆ ಲಾಲಿ ಹಾಡ ಆಡ್ಕೋತ ಮಲಗಿಸ್ದೆ. ಹಂಗೆ ಹಬ್ಬಕ್ಕೆ ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ನೋಡಿರಿ. ಇವಾಗ ಶಾಪಿಂಗ್ ಏನೇನು ಮಾಡಿದ್ವಿ ಅಂತಂದ್ರೆ, ಹಬ್ಬಕ್ಕೆ ನಮ್ಮ ಮನೆಯವರು ಡ್ರೆಸ್ ಕೊಡ್ತಿದ್ರು. ಫಸ್ಟು ನನ್ನ ಮಗಳಿಗೆ ಹೋಗಿ ಡ್ರೆಸ್ ತೊಗೊಂಡು ಬಂದ್ವಿ. ಇದು ಮೊನ್ನೆನೇ ತೊಗೊಂಡು ಬಂದಿದ್ವಿ. ಆದರೆ ಫ್ರಾಕು ಟೀ ಶರ್ಟು ಈ ಥರ ಇದ್ವಲ್ಲ, ಈ ಟ್ರೆಡಿಷ್ನಲ್ ಆಗಿ ಡ್ರೆಸ್ ತೊಗೊಂಡಿರಲಿಲ್ಲ ಅವಳಿಗೆ, ಹಾಗಾಗಿ ತೊಗೊಂಡು ಬಂದ್ವಿ. ಈ ಕಲರ್ ತೊಗೊಂಡಿದ್ವಿ. ಇದು ಧೋತಿ ಪ್ಯಾಂಟ್ ಅಂತೀವಲ್ಲ, ಇದು ಪಟೇಲ ಪ್ಯಾಂಟ್, ಆ ಪಟೇಲ ಪ್ಯಾಂಟ್ ಸೆಟ್ ಇದು ಮೇಲ್ಗಡೆ ಟಾಪು. ಚಿಕ್ಕ ಮಕ್ಕಳಿಗೆ ಯಾವುದೇ ಎಷ್ಟು ಚಂದ ಡ್ರೆಸ್ ಇರ್ತಾವೋ, ನನಗಂತೂ ಎಲ್ಲ ನೋಡಿ ಎಲ್ಲನೂ ತೊಗೋಬೇಕನ್ಸುತ್ತೆ, ಅಷ್ಟು ಚಂದ ಇರ್ತಾವೆ ಡ್ರೆಸ್ಸು. ಮತ್ತು ಇದು ಮೇಲಿನ ಜಾಕೆಟ್ ಈ ಥರ ಸೆಟ್ ಚಂದ ಅನ್ನಿಸ್ತು ನನಗೆ. ಈ ಕಲರು ನಂದೊಂದು ಹಾಕಿದ್ದೀನಿ ನೋಡಿ ಲಾಗಲ್ಲಿ, ಅದೊಂದು ಡ್ರೆಸ್ ಇದೇ ಕಲರ್ ಇತ್ತು. ಹಂಗಾಗಿ ಇಬ್ಬರಿಗೂ ಮ್ಯಾಚಿಂಗ್ ಆಗುತ್ತಂತಂದು ಇದನ್ನು ತೊಗೊಂಡು ಬಂದೆ. ಇದ್ರಾಗ 2 ಕಲರ್, ಇದು ಪಿಂಕ್ ಮತ್ತು ಇದೊಂದು ಗ್ರೀನ್ ಕಲರ್. ನನಗಿದ ಇಷ್ಟ ಅನ್ನಿಸ್ತು, ನಮ್ಮ ಮನೆಯವ್ರಿಗೂ ಇದು ಅನ್ನಿಸ್ತು, ಹಂಗಾಗಿ ತೊಗೊಂಡ್ವಿ. ಇದನ್ನು ತೊಗೊಂಡು ಬರ್ಬೇಕಾದ್ರೆ ಎಷ್ಟು ಖುಷಿಯಿಂದ ಬಂದ್ಲು ನನ್ನ ಮಗಳು. ಅದನ್ನ ಹಾಕಿ ನೋಡಿ ಲಾಗೊಳಗೆ ಹಿಡ್ಕೊಂಡು ಹೊರಗೆ ಓಡಿ ಬರ್ತಾಳೆ, ಹಂಗೆ ಡ್ರೆಸ್ ಕೊಡ್ತಾನ. ಮತ್ತು ನಮ್ಮ ಹಸ್ಬೆಂಡಿಗೆ ಒಂದು ಜೊತೆ ಡ್ರೆಸ್ ತೊಗೊಂಡವರು. ತೊಗೊಳ್ಳೋದೇ ಇಲ್ಲ, ಭಾಳ ಅಂದ್ರೆ ಭಾಳ ರೇಯರ್. ಈಗ ಮೊದಲು ಭಾಳ ತೊಗೊತಿದ್ರು ಒಂದು ಡ್ರೆಸ್ಸು ಅದು ಅಂತಂದು, ನಮ್ಗೆ ಕೊಡ್ಸತ್ತಾರೆ ಜಾಸ್ತಿ, ತೊಗೋರಿ ಅಂತಂದ್ರೂ ತೊಗೊತಾ ಇಲ್ಲ. ಆಮೇಲೆ ಇವಾಗ ಎಲ್ಲ ಜಗ್ಗಿ ಪ್ಯಾಂಟ್ ಎಲ್ಲ ಟ್ರೆಂಡ್ ಅಲ್ಲ, ಹಂಗಾಗಿ ಜಗ್ಗಿ ಪ್ಯಾಂಟ್ ತೊಗೊಂಡ್ವಿ. ಒಂದು ಜಗ್ಗಿ ಪ್ಯಾಂಟು ಮತ್ತು ಇದೊಂದು ಟಿ ಶರ್ಟ್, 5 ಸ್ಲೀವ್ ಟಿ ಶರ್ಟ್ ಇದೊಂದು ತೊಗೊಂಡು ಬಂದ್ವಿ. ಇದು ನಮ್ಮ ಮನೆಯವ್ರದ್ದು, ನನ್ನ ಮಗಳಿಗೆ ಆಯಿತು. ಆಮೇಲೆ ನನ್ನ ಮಗಳಿಗೆ ಇನ್ನೊಂದು ಜೊತೆ ಡ್ರೆಸ್ ತೊಗೊಂಡೆ. ಅದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ, ಮೀಶೋದೊಳಗಡೆ ಆರ್ಡ್ರ್ ಮಾಡಿದ್ದೆ. ಇದು ದೀಪಾವಳಿ ಸೇಲ್ ನಡೀತಾ ಇತ್ತಲ್ಲ, ಅದರಲ್ಲಿ ಮಾಡಿದ್ದೆ. ಇದು ಈ ಥರ ಐತಿ, ಟ್ರೆಡಿಷ್ನಲ್ ಆಗಿ ಚೆನ್ನಾಗಿ ಅನ್ಸುತ್ತೆ. ಇದು ಕ್ಯೂಟಾಗಿ ಎಷ್ಟೆಷ್ಟು ಆಯ್ತವಲ್ಲ ಅಷ್ಟು ಚಂದ ಅನ್ಸುತ್ತೆ. ಹಂಗೆ ಇದು ಪ್ಯಾಂಟ್ ಮತ್ತು ಇದು ಮೇಲೆ ಈ ರೀತಿ ಐತಿ, ಚಂದ ಅನ್ಸುತ್ತೆ. ಇವಾಗ ಇದು ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ತೊಗೋಬೇಕಂತ ಅನ್ನಿಸ್ತು. ಇವಾಗ ಬೇರೆ ಟೈಮ್ ಬೇರೆ ಇಲ್ಲ, ಹಬ್ಬ ಒಂದು ಬಂದ್ಬಿಡ್ತು. ಹಾಗಾಗಿ ನಾನು ಮತ್ತೆ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ, ಇದನ್ನ ಇಟ್ಕೊಂಡೆ. ಇವಾಗ ಬರುತ್ತೆ ಸದ್ಯಕ್ಕೆ, ನಡೀತೈತಿ. ಒಂದು 3 ವರ್ಷದವರೆಗೂ ನಡೀತೈತಿ, ಸೈಜ್ ದೊಡ್ಡದೈತಿ. ಆಮೇಲೆ ನನ್ನ ಮಗಳಿಗೆ ನನಗೆ ಸೇಮ್ ಕಲರೇ ಬುಕ್ ಮಾಡಿದ್ದು. ಅಂದರೆ ನನಗೆ ಬುಕ್ ಮಾಡಿಲ್ಲ, ನಾನು ಇಲ್ಲೇ ಮನೆ ಹತ್ರ ಇರೋ ಅಂಗಡೀಲಿ ತೊಗೊಂಡೆ. ಇದು ಸೆಟ್ಟು, ಇದು ಪ್ಯಾಂಟು, ಕೆಳಗಡೆ ಪ್ಯಾಂಟು, ಇದು ಮೇಲ್ಗಡೆ ಒಂದು ಟಾಪ್ ಬರುತ್ತೆ, ಅದಕ್ಕೆಲ್ಲ ಇದೇ ರೀತಿಯ ಡಿಸೈನ್ ಐತಿ. ಅದನ್ನ ಸ್ಟಿಚ್ ಮಾಡೋಕೆ ಕೊಟ್ಟೀನಿ. ಸೈಜ್ ಒಂದು ಸ್ವಲ್ಪ ದೊಡ್ಡದಾಗಿತ್ತು, ಹಾಗಾಗಿ ಒಂದು ಸ್ವಲ್ಪ ಫಿಟ್ಟಿಂಗ್ ಇಡ್ಸೋದಿತ್ತು, ಅದನ್ನು ಕೊಟ್ಟು ಬಂದೀನಿ. ಹಾಗಾಗಿ ನಾನು ಇವಾಗ ತೋರ್ಸೋಕ್ಕಾಗಲಿಲ್ಲ ಅಷ್ಟೇ. ಆಮೇಲೆ ಇದ್ರ ಮೇಲೆ ವೇಲು, ಇವಾಗೆಲ್ಲ ಇದು ಜಾಸ್ತಿ ಟ್ರೆಂಡಲ್ಲಿರೋದು ಡ್ರೆಸ್ಸು. ಹಂಗಾಗಿ ನಂಗೆ ಇದು ಇಷ್ಟ ಆಯಿತು. ಈ ಥರ ಇದ್ರಾಗ ಇನ್ನೊಂದು ಥರ ಬರುತ್ತೆ, ಅಂಬ್ರೆಲಾ ಬರುತ್ತೆ, ಫುಲ್ ಅಂಬ್ರೆಲಾ ಮತ್ತು ಒಂದು ವೇಲ್ ಬರುತ್ತೆ. ನಾನು ಅದನ್ನ ತೊಗೋಲಿಲ್ಲ, ಇದನ್ನ ಸಪ್ರೇಟ್ ಆಗಿರೋದು ತೊಗೊಂಡೆ. ಈ ರೀತಿದು ನಂಗೆ ಚಂದ ಅನ್ನಿಸ್ತಿದ್ದು ಡಿಸೈನು. ಮತ್ತು ಈ ಕಲರ್ ನಂಗೆ ಭಾಳ ಇಷ್ಟ,
ಹಾಗಾಗಿ ಇದನ್ನ ತೊಗೊಂಡ್ವಿ. ನನ್ನ ಮಗಳಿಗೆ ನಂಗೆ ಮ್ಯಾಚಿಂಗ್ ಆಯಿತು. ನನ್ನ ಹಸ್ಬೆಂಡ್ಗೆ ಹುಡುಕಾತಿದ್ವಿ. ನಮ್ಮ ಅಂದರೆ ಕ್ವಾಲಿಟಿ ಬಟ್ಟೆ ಒಳಗೆ ನಮಗೆ ಬೇಕಾಗಿರೋಂಥದ್ದು ಸಿಗ್ತಾ ಇಲ್ಲ, ಹಂಗಾಗಿ ತೊಗೊಳ್ಳಿಲ್ಲ. ಆಮೇಲೆ ನನ್ನ ತಮ್ಮಂದು ಸ್ಯಾಲ್ರಿ ಆದಮೇಲೆ ಹಬ್ಬಕ್ಕಂತಂದು ಸೊಸೆಗೆ ಒಂದು ಜೊತೆ ಡ್ರೆಸ್ ಕೊಡಿಸಿದ. ಇಲ್ಲೇ ಮನೆ ಹತ್ರ ರ್ಯಾಂಕ್ ಒನ್ ಹೆಬ್ಗೋಡಿ, ಇಲ್ಲಿ ನಮ್ಮ ಮನೆ ಹತ್ರ ಇರೋದು. ಅವ್ನು ಕೊಡಿಸ್ತಾ ಎಲ್ಲ ಫ್ರಾಕು ಎಲ್ಲ ಅದು ಅಕ್ಕ ಆಕಿಗೆ ಬೇಡ, ಈ ರೀತಿ ಒಂದು ಸೆಟ್ ಹಾಕು ಆಕಿಗೆ ಅಂತಂದು ನೈಟ್ ಡ್ರೆಸ್ ಕೊಡ್ಸಾನ ಒಂದು ಜೊತೆ. ಆಮೇಲೆ ಇದೊಂದು ಟಿ ಶರ್ಟ್ ಕೊಡ್ಸಾನ ಅವ್ರ ಮಾಮ ನನ್ನ ಮಗಳಿಗೆ ಕೊಡ್ಸಾನ ಹಬ್ಬಕ್ಕಂತಂದು. ಆಮೇಲೆ ಇದೊಂದು ಜೀನ್ಸ್ ಪ್ಯಾಂಟ್, ಅಂದ್ರೆ ಜೀನ್ಸ್ ಅಂದರೆ ಜೀನ್ಸೇ ಇಲ್ಲ, ಇದು ಕಾಟನ್ ಒಳಗೈತಿ, ಚಲೋ ಐತಿ ಕ್ವಾಲಿಟಿ. ಇದು ಪ್ರೈಸ್ ಕೇಳಿದ್ರೆ ನೀವು ಬರ್ತೀರಿ, ಇದು ಬರೀ 200 ಪ್ಯಾಂಟು. ಆಮೇಲೆ ಅಲ್ಲಿ ರ್ಯಾಂಕ್ ಒನ್ ಒಳಗೆ ನನಗಂತೂ ಭಾಳ ಇಷ್ಟ ಆಕ್ಕವು ಡ್ರೆಸ್ಸು, ಯಾಕಂದ್ರೆ ಕ್ವಾಲಿಟಿನೂ ಅಷ್ಟು ಚಲೋ ಇರ್ತವೆ, ಮಸ್ತ್ ಇರ್ತವೆ ಡ್ರೆಸ್ಸು, ನನಗೆ ಇಷ್ಟ ಆಯ್ತು. ಆಮೇಲೆ ಇದು ಸೆಟ್ಟು 350, ಬರೀ 350. ಕ್ವಾಲಿಟಿ ಭಾರಿ ಐತಿ, ದಪ್ಪ ಬಟ್ಟೆ ಐತಿ, ಸ್ಮೂತ್ ಆಗೈತಿ, ಚಲೋ ಐತಿ, ಅಷ್ಟು ಇದು ಅನ್ಸೋದಿಲ್ಲ. ಈ ಥರದ್ದು ಒಂದು ಸೆಟ್ಟು ಅದನ್ನು ಕೊಡಿಸಿದ. ಫ್ರಾಕು ಅದನ್ನೆಲ್ಲ ತೊಗೊಳತ್ತಿದ್ವಿ, ಅಂದ್ರೆ ಈ ಡ್ರೆಸ್ ಹಬ್ಬಕ್ಕೆಲ್ಲ ಕೊಡ್ಸಾತಿದ್ದು, ಅದಕ್ಕಂತಂದು ಬೇಡಕ್ಕಾಕಿ ಈ ರೀತಿ ಹಾಕಿ ಮನೆಯಾಗಿರ್ತಿ ಎಲ್ಲನೂ ಅದಾವ ಕೆಂಕಡೆ ಬ್ಯಾಡ ಅಂತಂದು ಇದನ್ನು ಕೊಡಿಸಿದ. ಅವನ ಆಸೆ ಪ್ರಕಾರನೂ ತೊಗೊಂಡು ಬಂದ್ವಿ. ಆಮೇಲೆ ನನಗೆ ಅದೊಂದು ಜೊತೆ ಡ್ರೆಸ್ ಕೊಡ್ಸ್ಯಾರ, ಸೀರೆ 2 ಜೊತೆ ಸೀರೆ ಕೊಡ್ಸ್ಯಾರ. ಒಂದು ಸೀರೆನ ಹಬ್ಬಕ್ಕೆ ಹಾಕೋಬೇಕಂತಂದು ಪಿಕೋ ಫಾಲಿಗೆ ಕೊಟ್ಟೀನಿ, ಅದು ಪಿಕೋ ಫಾಲ್ ಹಚ್ಚಕ್ಕಂತಂದು ಕೊಟ್ಟೀನಿ. ಆಮೇಲೆ ಒಂದು ಬ್ಲೌಸ್ ಹೊಲಿಸ್ಬೇಕಲ್ಲ, ಹಾಗಾಗಿ ಬ್ಲೌಸ್ ಹೊಲ್ಸಕ್ಕೆ ಹಾಕೀನಿ, ಅದನ್ನು ತೋರ್ಸೋಕ್ಕಾಗಲಿಲ್ಲ, ಉಟ್ಕೊಂಡು ತೋರಿಸ್ತೀನಿ ನಿಮ್ಗೆ ಲಾಗ್ ಒಳಗೆ. ಆಮೇಲೆ ಇದೊಂದು ಸೀರೆ ತೊಗೊಂಡು ಬಂದ್ವಿ, ಇದು ದೇವ್ರಿಗೆ ಏರ್ಸಕ್ಕಂತಂದು ತೊಗೊಂಡೀನಿ. ಇದೇ ರೀತಿನ 2 ಸೀರೆ ತೊಗೊಂಡೀನಿ, ಬಟ್ ಬಾರ್ಡ್ರು ಡಿಸೈನ್ ಚೇಂಜು. ಇದೇ ರೀತಿ ಒಳಗೆ ಸಿಲ್ಕ್ ಅಂದ್ರೆ ಸಾಫ್ಟ್ ಸಿಲ್ಕ್ ಒಳಗೈತಿ, ಇದು ಇವಾಗೆಲ್ಲ ಟ್ರೆಂಡ್ ಒಳಗೈತಿ ಈ ರೀತಿ ಸೀರೆ, ಹಂಗಾಗಿ ಇದನ್ನು ತೊಗೊಂಡೆ ನಾನು. ಅದು ಬ್ಲೂ ಮತ್ತು ವೈಟ್ ಕಲರ್ದು ತೊಗೋಬೇಕು ಅಂದ್ಕೊಂಡ್ವಿ, ಯಾಕೆ ಜಾಸ್ತಿ ಓವರ್ ಅನ್ಸತ್ತದ ಕಲರ್, ಹಂಗಾಗಿ ಈ ರೀತಿ ಇದೆ ತೊಗೊಂಡ್ವಿ. ಇದೊಂದು ಮತ್ತು ಇನ್ನೊಂದು ನನ್ನ ಡ್ರೆಸ್ ಕಲರ್ ಐತಲ್ಲ ವೈನ್ ಕಲರ್, ಅದೇ ರೀತಿನ ಸೀರೆ ಕಲರ್ ಅದನ್ನು ತೊಗೊಂಡು ಬಂದೀನಿ. ಸೇಮ್ ಸೀರೆ ಫಲಚ ಕೊಟ್ಟಿದ್ವಲ್ಲ, ಹಂಗಾಗಿ ನನಗೆ ತೋರ್ಸೋಕ್ಕಾಗಲಿಲ್ಲ, ಅಲ್ಲೇ ತೊಗೊಂಡ್ಬಿಟ್ಟು ಅಲ್ಲೇ ಹೋಗಿ ಕೊಟ್ಟು ಬಂದುಬಿಟ್ಟೆ, ಹಂಗಾಗಿ. ಆಮೇಲೆ ಇಷ್ಟೆಲ್ಲ ಡ್ರೆಸ್ಸದ್ದೆಲ್ಲ ಶಾಪಿಂಗ್ ಆಯಿತು. ಆಮೇಲೆ ಸೀರೆ ಮ್ಯಾಚಿಂಗ್ ಅಂತಂದು ಈ ಥರ ಲೈಟ್ ಕಲರಲ್ಲಿ ಬಳೆ ತೊಗೊಂಡು ಬಂದೆ ಒಂದು ಜೊತೆ. ಆಮೇಲೆ ಮೆಹಂದಿ ಕೋನು, ನನ್ನ ಮಗಳು ಮೆಹಂದಿ ಹಚ್ಚು ಮಮ್ಮಿ ಅನ್ನತ್ತೆ, ಇವಾಗೆಲ್ಲ ಮಾತಾಡಕತ್ತಾಳ, ಹಂಗಾಗಿ ಮೆಹಂದಿ ಹಚ್ಬೇಕಂತಂದು ಆಕೆ ಭಾಳ ಕೇಳತ್ತ, ಹಚ್ಕೊಂಡವ್ರನ್ನ ನೋಡಿ ಕೇಳ್ತಾಳೆ, ಹಂಗಾಗಿ ಆಕೆಗೂ ಹಬ್ಬ ಅಂದು ನಾನು ಹಚ್ಕೊಂಡ್ರಾಯ್ತು, ನನ್ನ ಮಗಳಿಗೆ ಹಚ್ಚಿದ್ರಾಯ್ತು ಅಂತಂದು ಮೆಹಂದಿ ಕೋನ್ ತೊಗೊಂಡು ಬಂದಿನೊಂದು. ಆಮೇಲೆ ಹಬ್ಬಕ್ಕೆ ಡಿ ಮಾರ್ಟಿಗೆ ಹೋಗಿದ್ವಲ್ರಿ, ಅಲ್ಲೇ ಮತ್ತು ಡಿ ಮಾರ್ಟಿಗೆ ಹೋಗಿದ್ವಲ್ಲ ಅಲ್ಲೇ ಏನೇನೆಲ್ಲ ತೊಗೊಂಡು ಬಂದ್ವಿ ಅಂತಂದ್ರೆ. ಆಮೇಲೆ ಹಬ್ಬಕ್ಕೆ ಪೂಜೆ ಮಾಡ್ತೀವಿ, ಲಕ್ಷ್ಮೀ ಪೂಜೆ. ನಮ್ಮ ಊರಾಗಂತೂ ದೀಪಾವಳಿ ಬಂತಂದ್ರೆ ದೊಡ್ಡ ಹಬ್ಬನ, ಫುಲ್ಲು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮುಂಜಾನೆದ್ದು ಹಬ್ಬ ಮಾಡಿದ್ವಿ ಅಂದ್ರೆ ದೀಪಾವಳಿ ಹಬ್ಬ ಅನ್ಸುತ್ತೆ. ಹಂಗಾಗಿ ನಮ್ಮ ಮನೆಗೂ ಕೂಡ ಇಲ್ಲಿನೂ ಹಂಗೆ ಆಚರಿಸ್ಕೊತಾನೆ ಬಂದೀವಿ. ಎಲ್ಲನೂ ಮಾಡ್ತಾ ರಾತ್ರಿ ಲೇಟಾಗಿನ ಮಲ್ಕೊತೀವಿ. ಇವತ್ತು ಕೂಡ ಅಷ್ಟೇ ಟೈಮ್ ಆಯ್ತು, ಲೇಟ್ ಆಯ್ತಲ್ಲ ಕೆಲಸ ಮಾಡಿ ನನ್ನ ಮಗಳನ್ನ ಮಲಗಿಸಿ. ಆಮೇಲೆ ಪೂಜೆಗೆ ಲಕ್ಷ್ಮೀ ಪೂಜೆ ಮಾಡಬೇಕಲ್ರಿ, ಹಂಗಾಗಿ ಎಲೆ ತೊಗೊಂಡು ಬಂದಿದ್ದೆ, ಇಲ್ಲಿ ಮತ್ತು ಅಡಿಕೆ, ಅರಿಶಿನ ಕುಂಕುಮ, ಆಮೇಲೆ ಉತ್ತತ್ತಿ, ಅರಿಶಿನದ ಕೊಂಬು, ಉಡಿ ತುಂಬಕ್ಕೆ ಏನೇನು ಬೇಕು ಉಡಿ ತುಂಬೋ ಸಾಮಾನು. ಆಮೇಲೆ ಇದು ಕಾಟನ್ ಹತ್ತಿ ಹಾರ ದೇವ್ರಿಗೆ ಹಾಕಕ್ಕಂತ ತೊಗೊಂಡು ಬಂದಿವಿ. ಆಮೇಲೆ ಊದಿನ ಕಡ್ಡಿ ತೊಗೊಂಬಂದು ಡಿ ಮಾರ್ಟ್ ಒಳಗೆಲ್ಲ ಏನೇನೆಲ್ಲ ತೊಗೊಂಬಂದ್ವಿ ಅದನ್ನು ಹೇಳತ್ತೀನಿ ಈಗ. ಇದು ಊದಿನ ಕಡ್ಡಿ, ಆಮೇಲೆ ತುಪ್ಪದ ಪ್ಯಾಕೆಟ್ ತೊಗೊಂಡು ಬಂದ್ವಿ. ಆಮೇಲೆ ಪಟಾಕಿ, ದೀಪಾವಳಿಗೆ ಪಟಾಕಿ ಇಲ್ಲ ಅಂದರೆ ಹೆಂಗ್ರಿ, ಹಾಗಾಗಿ ಇಲ್ಲಿ ಬರಬೇಕಾದ್ರೆ ಡಿ ಮಾರ್ಟ್ ಶಾಪಿಂಗ್ ಮಾಡ್ಕೊಂಡು ಬರಬೇಕಾದ್ರೆ ಪಟಾಕಿ ತೊಗೊಂಡು ಬಂದ್ವಿ. ಅದು ಜಾಸ್ತಿ ಏನು ತೊಗೊಂಡಿಲ್ಲ ಪಟಾಕಿ, ಯಾಕಂದ್ರೆ ಮಕ್ಕಳು ಇನ್ನೂ ಸಣ್ಣಕ್ಕಿದಲ್ಲ, ಹಂಗಾಗಿ ಇದು ಚುಚ್ಚುರು ಕಡ್ಡಿ ಅಂತೀವಿ ಅವ್ನು ತೊಗೊಂಡು ಬಂದ್ವಿ. ಇನ್ನೊಂದು ದೊಡ್ಡದೈತಿ, ಅದನ್ನ ಎಲ್ಲಿಟ್ಲು ನನ್ನ ಮಗಳು ಎಲ್ಲ ಎತ್ತಿಟ್ಟ, ದೊಡ್ಡ ಕಡ್ಡಿ ಮತ್ತು ಇದು ಮೀಡಿಯಮ್ ಕಡ್ಡಿ ತೊಗೊಂಡು ಬಂದ್ವಿ, ಚುಚ್ಚುರು ಕಡ್ಡಿ. ಆಮೇಲೆ ಪಟಾಕಿ ಒಂದು 2 ಸರ ತೊಗೊಂಡು ಬಂದೆ. ಆಮೇಲೆ ಇವು ಬೆಳ್ಳುಳ್ಳಿ ಪಟಾಕಿ ಅಂತೀವಲ್ಲ ಅವು, ಆಮೇಲೆ ಸುರ್ಬಾನ ತೊಗೊಂಡು ಬಂದೀವಿ, ಸುಸುರು ಬತ್ತಿ ಅವ್ನು ತೊಗೊಂಡು ಬಂದೀವಿ. ಆಮೇಲೆ ಡಿ ಮಾರ್ಟ್ ಒಳಗೆ ರಸ್ಕು, ಇದು ಫೇಸ್ ವಾಶ್ ತೊಗೊಂಡು ಬಂದೆ. ಇದು ಹಿಮಾಲಯ ನಿಮ್ ಫೇಸ್ ವಾಶು. ಇವಾಗ ಇದನ್ನೆಲ್ಲ ಸರ್ಚ್ ಮಾಡಿದಾಗ ನಂಗೆ
ರೈಸ್ ವಾಟರ್ದಲ್ಲೇ ಫೇಸ್ ವಾಶ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಯಾಕೋ ಭಾಳ ಅಂದ್ರೆ ಭಾಳ ಬ್ಲ್ಯಾಕ್ ಆಗಿಬಿಟ್ಟು ನನಗೆ ಅನ್ಸತೈತಿ. ಹಾಗಾಗಿ ಫೇಸ್ ವಾಶ್ ಅದನ್ನು ಚೇಂಜ್ ಮಾಡಿದ್ರಾಯ್ತು ಅಂತಂದು ಮಾಮಾ ಅರ್ಥವ್ರದ್ದು ಚೆನ್ನಾಗಿ ಬರುತ್ತೆ ಅಂತಂದು ನೋಡಿಬಿಟ್ಟು ತೊಗೊಂಡು ಬರತ್ತೀನಿ. ಇದು ಯಾಕಂದ್ರೆ ನ್ಯಾಚುರಲ್ ಆಗಿರುತ್ತೆ, ಯಾವುದೂ ಕೆಮಿಕಲ್ ಇರೋದಿಲ್ಲಲ್ಲ, ಹಾಗಾಗಿ ಇದನ್ನ ಯೂಸ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿರುತ್ತೆ ಅಂತಂದು. ಆಮೇಲೆ ಇದು 2 ಫೇಸ್ ವಾಶ್ ತೊಗೊಂಡು ಬಂದ್ವಿ. ಆಮೇಲೆ ಪೂಜೆ ಸಾಮಾನು ಪೀತಾಂಬರ, ಕರ್ಪೂರ, ಎಣ್ಣೆ, 3 ಪ್ಯಾಕೆಟ್ ಎಣ್ಣೆ, ಆಮೇಲೆ ಇದು ಕರಿಯಾಕ ಹಪ್ಪಳ ಸಂಡಿಗೆ ಕರಿಯೋದು ಡಿಮಾರ್ಟ್ ಒಳಗೆ ತೊಗೊಂಡು ಬಂದ್ವಿ. ಆಮೇಲೆ ಶಾವಿಗೆ ಬೇರೆ ಖಾಲಿಯಾಗಿದ್ದು, ಇವು ರೋಸ್ಟೆಡ್ ಶಾವಿಗೆ ಇದರಲ್ಲೇ ಪಾಯಸ ಮಾಡಿದ್ರೆ ಮಸ್ತ್ ಆಗುತ್ತೆ. ನನಗೆ ಇದು ಭಾಳ ಇಷ್ಟ ಆಯ್ತು. ಇದು 3ನೇ ಟೈಮ್ ತರತ್ತಿದ್ದು ನಾನು, ಚಲೋ ಆಗುತ್ತೆ, ಮಸ್ತ್ ಆಗುತ್ತೆ, ಹಂಗಾಗಿ ತೊಗೊಂಡು ಬಂದೆ. ಆಮ್ಯಾಗ ಇದು ಶೇಂಗಿನ ಇದೊಂದು ತೊಗೊಂಡು ಬಂದ್ವಿ. ಆಮೇಲೆ ಬೆಲ್ಲ, ಇದು ಇಡ್ಲಿ ರವೆ, ಭತ್ತ ಬಿಳಿ ರವೆ, ಆಮೇಲೆ ವೆಂಕಟೇಶ್ ರವೆ, ಸಕ್ಕರೆ ಇಷ್ಟು ತೊಗೊಂಡು ಬಂದ್ವಿ. ಆಮೇಲೆ ಇನ್ನೊಂದು ಹೇಳ್ತೀನಿ. ಆಮೇಲೆ ಇದು ಸಾಬೂನು ಪುಡಿ ಇರಲಿಲ್ಲ. ಆಮೇಲೆ ದೀಪದ ಎಣ್ಣೆ, ಧೂಪ, ಆಮೇಲೆ ಫಿನೈಲು ಖಾಲಿಯಾಗಿತ್ತು. ಇದು ಆಫರ್ ಒಳಗಿತ್ತು, ಇವಾಗ ಏನೋ ದೀಪಾವಳಿ ಆಫರು ಏನೋ ಗೊತ್ತಿಲ್ಲ. ಇದೆಷ್ಟು 250ಗೆ ಬೈ 1 get 1 ಫ್ರೀ ಇಟ್ಟಿದ್ರು. ಅದರೊಳಗೆ ಓಡೋನಿಲ್ಲದ್ದು ಫ್ರೀ ಇತ್ತು. ಹಾಗಾಗಿ 250 ಅಂತಂದರೆ 125 ಇದು ಬರುತ್ತೆ. ಮತ್ತು ಓಡೋನಿಲ್ಲ 50 ರೂಪಾಯಿದು ಓಡೋನಿಲ್ಲ ಕೂಡ ಫ್ರೀ ಬರ್ತಲ್ಲ, ಅದನ್ನ ನೋಡಿಕೊಂಡು ತೊಗೊಂಡು ಬಂದೆ. ಇದು ಯಾವುದಂದ್ರೆ ಹಾರ್ಪಿಕ್ ಅಲ್ಲ, ಸಾನಿ ಫ್ರೆಶ್ ಅಂತಂದು. ಇದು ಮೊದಲು ಒಂದು ಸಣ್ಣ ಡಬ್ಬಿ ತೊಗೊಂಬಂದಿದ್ದೆ, ಚಲೋ ಅನಿಸಿತ್ತು, ಹಂಗಾಗಿ ಇದನ್ನು ತೊಗೊಂಡು ಬಂದೆ. ಮತ್ತು ಏನಾರು ತೊಗೊಂಬರತ್ತೀರ ಅಂತಂದ್ರೆ ಫಸ್ಟ್ ದೊಡ್ಡ ತೊಗೊಂಡು ಬರೋಕ್ಕೆ ಹೋಗ್ಬೇಡಿ. ಒಂದು ಸ್ಮಾಲ್ ಸೈಜ್ ತೊಗೊಂಡು ಬಂದುಬಿಟ್ಟು ಚೆಕ್ ಮಾಡಿ ನಿಮ್ಗೆ ಸರಿ ಅನ್ನಿಸ್ತು ಅಂದ್ರೆ ದೊಡ್ಡ ತೊಗೊಂಬರಿ, ಇಲ್ಲಾಂದ್ರೆ ದುಡ್ಡು ವೇಸ್ಟ್ ಆಗ್ಬಿಡ್ತೈತೆ, ಹಂಗಾಗಿ. ಆಮೇಲೆ ಇದು ಗುಲಾಬ್ ಜಾಮೂನ್ ಪ್ಯಾಕೆಟು, ಗುಲಾಬ್ ಜಾಮೂನ್ ಮಾಡ್ಬೇಕು ನಾಳೆ ಹಬ್ಬಕ್ಕೆ, ಹಂಗಾಗಿ ಪೂಜೆನೂ ನಾಳೆನೇ ಮಾಡ್ತೀವಿ, ಹಂಗಾಗಿ. ಇದು ಲೈಸಾಲು, ಆಮೇಲೆ ಬಟ್ಟೆ ಸೋಪ್ ಇರಲಿಲ್ಲ, ಅದು ಒಂದು. ಆಮೇಲೆ 50-50 ಬಿಸ್ಕೆಟು, ರಸಮ್ ಪೌಡ್ರು ಬೇರೆ ಖಾಲಿಯಾಗಿತ್ತು, ರಸಮ್ ಪೌಡ್ರು ತೊಗೊಂಬಂದೆ. ಆಮೇಲೆ ಪಾತ್ರೆ ತಿಕ್ಕೋ ಸಾಬೂನು, ಇದು 4. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಮದರ್ ರೆಸಿಪಿ ಅಂತಂದು, ಇದು ಚೆನ್ನಾಗಿ ಬರುತ್ತೆ, ಇದು ಒಂದು ತೊಗೊಂಬಂದೆ. ಇಷ್ಟು ಡಿಮಾರ್ಟ್ ಶಾಪಿಂಗ್ ಆಯಿತು. ಆಮೇಲೆ ಹಣ್ಣು, ಪೂಜೆಗೆ ಹಣ್ಣು ಇರಲಿಲ್ಲ, ಹಣ್ಣು ತೊಗೊಂಡು ಬಂದ್ವಿ ಹೋಗಿ ಇವತ್ತು. ಈ ಥರ ಹಣ್ಣು ತೊಗೊಂಡು ಬಂದ್ವಿ, 1 kg ತೊಗೊಂಡು ಬಂದ್ವಿ. ಯಾಕೆ ಸುಮ್ಮನೆ ಇದ್ರೆ ಕೆಟ್ಬಿಡ್ತಾವೆ, ಹಂಗಾಗಿ 1 kg ಬಂದಿದೆ. ಬಾಳೆಹಣ್ಣು ಕೂಡ 2 kg ತೊಗೊಂಡು ಬಂದ್ವಿ ಪೂಜೆಗೆ. ಇಷ್ಟು ತೊಗೊಂಡು ಬಂದ್ವಿ. ಇಷ್ಟು ನಮ್ಮದು ಹಬ್ಬದ ದಿನ ಶಾಪಿಂಗ್ ಆಗಿತ್ತು. ಇಷ್ಟೆಲ್ಲ ಇವತ್ತು ಫುಲ್ ರಶ್ ಅಂದ್ರೆ ರಶ್ ಇತ್ತು ಇವತ್ತು ನಮ್ಮ ಏರಿಯಾ ಕೂಡ. ಯಾಕಂದರೆ ಎಲ್ಲ ಮಾರ್ಕೆಟೆಲ್ಲ ಇಲ್ಲೇ ಬರ್ತಾರೆ, ಹಂಗಾಗಿ ಫುಲ್ ರಶ್ ಇತ್ತು. ಡಿಮಾರ್ಟ್ ಕೂಡ ಅಷ್ಟೇ ರಶ್ ಇತ್ತು. ಇವತ್ತು ಸಂಡೇ ಬೇರೆ, ಹಂಗಾಗಿ ಎಲ್ಲನೂ ತೊಗೊಂಡು ಬಂದ್ವಿ. ಲೇಟಾಗೇ ಆಯ್ತು ಇವತ್ತು. ಎಲ್ಲನೂ ಕೂಡ ರೆಡಿ ಮಾಡಿದ್ವಿ, ಬಾಗಿಲು ತೋರಣ ಅದನ್ನೆಲ್ಲ ಕಟ್ಟಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಹಂಗೆ ನಂದು ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಿ, ಪ್ಲೀಸ್ ಹೊಸದಾಗಿ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಮುಂದಿನ ವ್ಲಾಗಲ್ಲಿ ನಮ್ಮ ಹಬ್ಬ ಹೆಂಗೆಲ್ಲ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಪೂಜೆ ಯಾವುದೇ ರೀತಿ ಮಾಡಿದ್ವಿ, ಲಕ್ಷ್ಮೀ ಹಬ್ಬದ ಪೂಜೆದು ಅದೇನೂ ಹಾಕೋಕ್ಕಾಗಲಿಲ್ಲ ನನಗೆ ವಿಡಿಯೋದೊಳಗೆ, ಯಾಕಂದ್ರೆ ಜಾಸ್ತಿ ಕೆಲಸ ಬೇರೆ ಆಗಿಬಿಟ್ಟಿತ್ತು. ನಮ್ಮ ಮನೆಯವ್ರದ್ದು ಬೇರೆ ಡ್ಯೂಟಿದು ಅದು ಇದು ಅಂತಂದು ಅವರು ಒಂದು ಸ್ವಲ್ಪ ಪ್ರೆಷರ್ ಒಳಗಿದ್ರು, ಹಂಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವಾಗ ಆರಾಮ್ಸೆ ನಮ್ಮ ಹಬ್ಬ ದೀಪಾವಳಿ ಹಬ್ಬದ್ದು ಯಾವ ರೀತಿ ಎಲ್ಲ ಪೂಜೆ ಮಾಡ್ತೀವಿ, ಹೆಂಗೆ ನಮ್ಮೂರ ಸೈಡೆಲ್ಲ ಹೆಂಗೆ ಮಾಡ್ತೀವಿ, ಮತ್ತು ನಾನೆಲ್ಲ ಈ ರೀತಿ ನಮ್ಮ ಮನ್ಯಾಗ ನಾವಿಬ್ಬರು ಸಪ್ರೇಟಾಗಿ ಮಾಡ್ಕೊಂಡು ಯಾವ ರೀತಿ ನಮ್ಮ ಹಬ್ಬನ ಸೆಲೆಬ್ರೇಷನ್ ಮಾಡ್ಕೋತೀವಿ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಹಿಂಗೆ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿರಿ. ಹಂಗೆ ಇದೇ ರೀತಿನ ಯಾವಾಗಲೂ ನನ್ನ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.